ನೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಪ್ತಿರಸ್ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಭಿಜನಯನೋऽಸೋ ಶ್ರೀಪತಿರ್ಮಾನದೋ ನಃ. ಸಿಂಜಲ್ಲೋಪರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ ಮಧ್ಯಾಂ ಕೊಣತ್ಕಂಕಣಾಂ ಶಂಭೋದ್ಯೈಃ ಪರಿಸೇವಿತಾಂ ಸುವಸನಾಂ ಜಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ವಿಮಲಸಕಲಗಾತ್ರಂ ಶುದ್ಧಕೈವಲ್ಯಪಾತ್ರಂ ಶುಭಗುಣಗಣಸಾಂದ್ರಂ ಭೂಮಿಭೂಷಾಮಣೀಂದ್ರಂ ವಿದಿತಸಕಲಶಾಸ್ತ್ರಂ ಸಾಧುಚಿತ್ತಂ ಯತೀಂದ್ರಂ ಸುರಗವದನಭಾಜಂ ನೌಮಿ ಸದ್ವಾದಿರಾಜಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೋ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ವಿಶ್ವೇಶತೀರ್ಥಪೂರ್ವಾರ್ಯಾನ್ ವಂದೇ ವಿದ್ಯಾಗುರೂನ್ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಸ್ಯ ಸದಾಮಸೇಡದಂದಂಗಲಾನಿ ಭವಂತು ಶ್ಲೋಕಯುಗಶ್ರವಣಪಠನಮಾತ್ರೇಣ ಮುಕ್ತಸ್ಯ ಸ್ತೋತ್ರೂಣಾಂ ನಿಖಿಲಕಲಿಕಲ್ಮಷಾವನೋ ದ್ರವಟತರೆ ಧರ್ಮಾದಿಗುಣಸಾಧಿಕಲಾಪ ಸಾಧನೆ ಭೂತೆ. ಅದ್ಯ ಕಥಾ ಪ್ರಾರಂಭೆ ಕಿಂಚಿತ್ ಪೂರ್ವ ಪ್ರಸಕ್ತಃ ಪ್ರಮೇಯಾನುವಾದಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯಂ ನೀತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಇನ್ನೇ ದಿವಸ ಆಚಾರ್ಯರಿಂದ ಬಲರಾಮದೇವರ ವಿಚಾರವಾಗಿ ಅವನು ಯಾಕೆ ಸಿಟ್ಟಿಗೆದ್ದ, ಯಾವ ಊರಿಗೆ ಅಧ್ಯಯನಕ್ಕೆ ಅಂತ ಹೋದ, ಅಲ್ಲಿ ದುರ್ಯೋಧನ ಇದನ್ನೇ ಒಂದು ಸದಾ ಅವಕಾಶ ಅಂತ ಇಟ್ಟುಕೊಂಡು ಶಿಷ್ಯತ್ವಯಿಸಿ ಗದಾವಿದ್ಯೆಯನ್ನು ಅಧ್ಯಯನ ಮಾಡಿದ ಇತ್ಯಾದಿ ವಿಚಾರವನ್ನ ನಿನ್ನೆ ಆಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಇವತ್ತಿನ ದಿವಸ ಒಟ್ಟಾರಿ ಒಂದು 40ನೇ ಅಧ್ಯಾಯದಲ್ಲಿ ಹರಿವಂಶ ಪರ್ವದಲ್ಲೇ ಬಂದಿರತಕ್ಕಂತಹ 40ನೇ ಅಧ್ಯಾಯ. ಆ ಅಧ್ಯಾಯದಲ್ಲಿ ವಿಶೇಷವಾಗಿ ಜನಮೇಜಯ ಮಹಾರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅವನ ಪ್ರಶ್ನೆ ಭಗವಂತ ಅನೇಕ ರೂಪಗಳು, ವಿಶೇಷವಾಗಿ ಅವನು ಪ್ರಶ್ನೆ ಮಾಡುವಂತಹದ್ದು ನರಸಿಂಹ, ವರಾಹ, ಪರಶುರಾಮ, ಕೃಷ್ಣ ಈ ಅವತಾರಗಳ ಹಿನ್ನೆಲೆ ಬಗ್ಗೆ ತಾನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಅವತಾರಗಳ ಹಿನ್ನೆಲೆ ಏನು, ಯಾಕೆ ಅವತಾರ ಮಾಡಿದ, ಏನು ಅವತಾರ ಮಾಡಿ ಏನು ಪರಾಕ್ರಮಗಳನ್ನು ತೋರಿಸಿದ ಇತ್ಯಾದಿ ವಿಚಾರದ ಬಗ್ಗೆ ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಜನಮೇಜಯುವಾಚ ಪ್ರಾದುರ್ಭವಾನ್ ಪುರಾಣೇಶು ವಿಷ್ಣೋ ಅಮಿತ ತೇಜಸಃ ಸತಾಂ ಕಥಯತಾಮೇವ ವರಾಹ ಇತಿ ನ ಶ್ರುತಂ. ಪ್ರಾದುರ್ಭಾವಾನ್ ಪುರಾಣೇಶು ಕೇಳ್ತಾ ಇದ್ದಾನೆ ಬ್ರಹ್ಮದೇವರನ್ನು ಕುರಿತು, ಶುಕಾಚಾರ್ಯನ ಕುರಿತು ಪ್ರಶ್ನೆ ಮಾಡ್ತಾ ಇದ್ದಾನೆ. ಭಗವಂತ ಅಮಿತನ ತೇಜಸ್ಸುಳ್ಳಂತಹ ಭಗವಂತ ಅನೇಕ ಅವತಾರಗಳನ್ನ ಮಾಡಿದ್ದಾನೆ. ಅದರಲ್ಲೂ ಕೂಡ ವಿಶೇಷವಾಗಿ ವರಾಹ ರೂಪವನ್ನು ತಾನು ಸ್ವೀಕಾರ ಮಾಡಿದ್ದಾನೆ ಅಂತ ನಾವು ಕೇಳಿದ್ದೇವೆ. ವಸ್ತುತಃ ವರಾಹ ಅನ್ನೋ ಶಬ್ದಕ್ಕೆ ಅದು ಅರ್ಥ ಕೊಡುವಂತಹದ್ದು ವರ ಆಹ. ವರ ಅಂದ್ರೆ ಶ್ರೇಷ್ಠ, ಆಹ ಅಂದ್ರೆ ಯಜ್ಞ, ಶ್ರೇಷ್ಠವಾಗಿರ್ತಕ್ಕಂಥ ಯಜ್ಞ ಎಂಬುದಾಗಿ ವರಾಹ ಶಬ್ದಕ್ಕೆ ಅರ್ಥ. ಅಂತಹ ಈ ವರಾಹ ರೂಪಿ ಭಗವಂತ ತಾನು ಅವತಾರ ಮಾಡಿದ್ದಾನೆ ಅಂತ ಕೇಳಿದ್ದೇವೆ. ನ ಜಾನೇ ತಸ್ಯ ಚರಿತಂ ನ ವಿಧಿಂ ನೈವ ವಿಸ್ತರಂ. ಅಂತಹ ವರಾಹದ ಪರಮಾತ್ಮನ ಚರಿತ್ರೆಯನ್ನ ನಾನು ಸರಿಯಾಗಿ ಇನ್ನು ಕೇಳಿಲ್ಲ, ವಿಸ್ತಾರವಾಗಿ ನಾನು ಕೇಳಲಿಲ್ಲ. ವಿಧಿ ಅಲ್ಲಿ ಹೇಳಬೇಕಾದ್ರೆ ನಜಾನೇ ತಸ್ಯ ಚರಿತಂ, ಭಗವಂತನ ಚರಿತ್ರೆಯನ್ನ ಕೇಳಿಲ್ಲ ಅಂತ ಹೇಳ್ತಾ ಅವನ ಅಪೂರ್ವ ಮಹಿಮೆಗಳನ್ನು ನಾನು ಕೇಳಿಲ್ಲ ಅಂತ ತಾನೇ ಪ್ರಶ್ನೆ ಮಾಡ್ತಾ ಇದ್ದೆ. ವರಾಹ ರೂಪವನ್ನ ಅಂದ್ರೆ ವಿಶೇಷವಾಗಿ ಅವನ ರೂಪಗಳಲ್ಲಿ ಏನೇನು ಪರಾಕ್ರಮಗಳನ್ನು ತೋರಿಸಿದ ಇತ್ಯಾದಿ ವಿಷಯಕವಾಗಿ ನಾನು ತಿಳಿದುಕೊಂಡಿಲ್ಲ. ನವಿಧಿಂ ತಸ್ಯ ವಿಸ್ತಾರಂ, ಆ ಭಗವಂತ ಅನೇಕ ಉಪದೇಶಗಳನ್ನ ಇನ್ನೇನೋ ಯಜ್ಞಾದಿ ಸಾಧನೆಗಳನ್ನು ತಾನು ನಿರ್ಮಾಣ ಮಾಡಿದ್ದಾನೆ. ಅದು ಅನುಷ್ಠಾನ ಹೇಗೆ ಮಾಡಬೇಕು, ಅದರ ಅವಶ್ಯಕತೆ ಏನಿದೆ ಇತ್ಯಾದಿ ವಿಷಯಗಳ ಬಗ್ಗೆ ನಾನು ತಿಳಿದುಕೊಂಡಿಲ್ಲ. ನ ಗುಣ ಕರ್ಮ ಸಂತಾನಂ ನ ಕರ್ಮ ಗುಣಸಂತಾನಂ. ಭಗವಂತ
ಕರ್ಮ ಗುಣ ಸಂತಾನ ಇವುಗಳಿಗೆ ಕಾರಣ ಅಂತ ನ ಕರ್ಮ ಗುಣ ಸಂತಾನಂ ನ ಹೇತುಂ ನ ಮನೀಷಿಣಾಂ. ಕರ್ಮ ಗುಣ ಸಂತಾನಗಳನ್ನು ತಿಳ್ಕೊಂಡಿಲ್ಲ. ಕರ್ಮ ಸಂತಾನ ಗುಣ ಸಂತಾನ ಅಂತ ವೃತ್ತಿಗೆ ವಿಭಾಗ ಮಾಡಿಕೊಂಡಾಗ ಕರ್ಮ ಸಂತಾನ ಅಂತ ಹೇಳಿದ್ರೆ, ಈಗ ಒಂದು ಯಜ್ಞಕ್ಕೆ ಹೋಮವನ್ನು ಮಾಡಿದರೆ ಪವಮಾನ ಹೋಮಕ್ಕೆ ಮುಖ್ಯ ದೇವತೆ ಪ್ರಾಣ ವಾಯು ಅಂತ ನಾವು ಕೇಳ್ತಾ ಇದ್ದೇವೆ. ನವಗ್ರಹಾದಿ ಹೋಮವನ್ನು ಇಟ್ಟುಕೊಂಡಾಗ ನವಗ್ರಹ ದೇವತೆಗಳು ಪ್ರಧಾನ ಅಂತ. ಹೀಗೆ ಆಯಾ ಕರ್ಮಕ್ಕೆ ಒಬ್ಬ ಅಭಿಮಾನಿ ದೇವತೆಗಳಿದ್ದಾರೆ, ಅವರ ತೃಪ್ತಿ ಇತ್ಯಾದಿಗಳು ಹೇಗಾಗ್ತದೆ. ಹಾಗೇನೆ ಒಂದು ಯಾಗವನ್ನು ಮಾಡಬೇಕಾದ್ರೆ ಇಂಥ ಯಾಗವನ್ನು ಮಾಡಬೇಕಾದ್ರೆ ಇಂಥ ಫಲ ಇರ್ತದೆ ಅಂತ ಫಲ ಬರಬೇಕಾದ್ರೆ ಇಂಥ ಯಾಗವನ್ನು ಈ ರೀತಿಯ ಸಾಧನೆಗಳ ಮೂಲಕ ನೀವು ಮಾಡಬೇಕು, ಇಷ್ಟು ದಕ್ಷಿಣೆಗೊಳ್ಳಬೇಕು, ಇಷ್ಟು ಪ್ರಮಾಣದಲ್ಲಿ ಪ್ರತಿಮಾ ತರಬೇಕು, ಇಷ್ಟು ಪ್ರಮಾಣದಲ್ಲಿ ಆಹುತಿಯನ್ನು ಕೊಡಬೇಕು ಇತ್ಯಾದಿಯಾಗಿ ಹೇಳ್ತೇವೆ. ಇಂಥ ಕರ್ಮದಲ್ಲಿ ಇಂಥ ಕಾಲದಲ್ಲಿ ಮಾಡಬೇಕು. ಕಾಲ ವಿಶೇಷ, ಗುಣವಿಂದ, ಧರ್ಮ ವಿಶೇಷ, ಮತ್ತೆ ದೇಶ ವಿಶೇಷ ಇತ್ಯಾದಿಗಳನ್ನೆಲ್ಲೂ ಕೂಡ ಯಾಗಕ್ಕೆ ಹೇಳಿರ್ತಾರೆ. ಹಾಗಾಗಿ ಅಂತಹ ಕರ್ಮ ಗುಣ ಸಂತಾನಗಳ ಬಗ್ಗೆ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಹಾಗಾಗಿ ಅದನ್ನ ತಾವು ತಿಳಿಸಬೇಕು. ಮಾತ್ರ ಅಲ್ಲ, ಕಿಮಾತ್ಮಕೋ ವರಾಹಸ್ಥ ಕಾಮೂರ್ತಿ ಕಾಚದೇವತಾ ಕಿಮಾಚಾರ ಪ್ರಭಾವೋ ವಾ ಕಿಂವಾತೇನ ಪುರಾಕೃತಂ. ಆ ವರಾಹರೂಪಿ ಪರಮಾತ್ಮ ತಾನು ಅವತಾರ ಮಾಡಿ ಬಂದಿದ್ದಾನಲ್ವಾ, ಅವನು ವರಾಹರೂಪಿ ಪರಮಾತ್ಮ ಅವತಾರ ಮಾಡಿದಾಗ ಅವನ ಸ್ವರೂಪ ಎಂಥದ್ದು, ವಾಸ್ತವಿಕ ಸ್ವರೂಪ ಎಂಥದ್ದು, ವರಾಹ ಅನ್ನೋದು ಅವನ ಸ್ವರೂಪಭೂತವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಂಥ ಸ್ವರೂಪವುಳ್ಳವನು, ಅವನ ಮೂರ್ತಿ ಯಾವುದು, ಅಂದ್ರೆ ಆಕಾರ ಯಾವುದು ಅಂತ, ಅವನ ಮೂಲ ಸ್ವರೂಪ ಯಾವುದು, ಅವನ ಆಕಾರ ಯಾವುದು ಈ ಅವತಾರ ಮಾಡಿ ಕಾಲದಲ್ಲಿ ಇತ್ಯಾದಿಯಾಗಿ. ಕಿಮಾಚಾರ, ಅವನೇನು ವರಾಹವನ್ನು ರೂಪವನ್ನು ತೆಗೆದುಕೊಂಡಾಗ ಏನೇನು ಪರಾಕ್ರಮಗಳನ್ನು ತಾನು ತೋರಿಸಿದ್ದಾನೆ ಇತ್ಯಾದಿ ವಿಚಾರಕವಾಗಿ ಹೇಳಬೇಕು ಅಂತ ವಸ್ತುತಃ ಪ್ರಶ್ನೆ ಮಾಡ್ತಾ ಇದ್ದಾನೆ ಜನಮೇಜಯ ರಾಜ. ಆದರೆ ಇಲ್ಲಿ ಅದರ ಬಗ್ಗೆ ವರಾಹ ರೂಪದ ಬಗ್ಗೆ ಹೆಚ್ಚು ವಿವರಣೆಯನ್ನು ಕೊಡೋದಿಲ್ಲ. ಭಾಗವತ ಇತ್ಯಾದಿಗಳಲ್ಲಿ ನೋಡಿದಾಗ ವರಾಹರೂಪಿ ಪರಮಾತ್ಮನ ಅವತಾರ ಚರಿತ್ರೆ, ಅವನ ತಂದೆ ತಾಯಿಗಳ ಬಗ್ಗೆ ಹೇಳಬೇಕಾದ್ರೆ, ಸ್ವಯಂಭುವ ಮನು ತಾನು ಬ್ರಹ್ಮದೇವರಿಂದ ಅವತಾರ ಮಾಡಿದ್ದಾನೆ. ಬ್ರಹ್ಮದೇವರು ಆಜ್ಞೆ ಮಾಡಿದ್ದಾರೆ, ನೀನು ಜಗತ್ತನ್ನ ಸೃಷ್ಟಿ ಮಾಡು, ನನಗೂ ಕೂಡ ಇದನ್ನೇ ಭಗವಂತ ನನ್ನನ್ನು ಹುಟ್ಟಿಸಿ ಅವನು ಇದನ್ನೇ ಹೇಳಿದ್ದಾನೆ, ನಾನು ಕೂಡ ನಿನಗೆ ಅದನ್ನೇ ಹೇಳ್ತಾ ಇದ್ದೇನೆ, ನೀನು ಪ್ರಜಾಪಾಲಕನಾಗು, ಜಗತ್ತನ್ನ ವಿಸ್ತಾರ ಮಾಡು ಅಂತ ತಾನು ಉಪದೇಶ ಮಾಡ್ತಾ ಇದ್ದಾನೆ. ಹಾಗೆ ಉಪದೇಶ ಮಾಡಿದಾಗ ಆ ಸ್ವಯಂಭುವನು ತಾನು 10 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಎಲ್ಲಿ ತಾನು ವಿಸ್ತಾರವನ್ನು ಮಾಡಬೇಕು, ವಿಶೇಷವಾಗಿ ಪೃಥ್ವಿಯನ್ನು ಬೆಳೆಸಬೇಕು ಅಂತ ಬರಬೇಕು ಅಂತ ಹೊರಟ್ರೆ ಆ ಭೂಮಿಯೇ ಕಾಣ್ತಾ ಇಲ್ಲ ಅವನಿಗೆ. ಹಾಗಾಗಿ ತಂದೆ ಆಜ್ಞೆ ಪರಿಪಾಲನೆ ಮಾಡೋದು ಹೇಗೆ ಅನ್ನೋ ದೃಷ್ಟಿಯಿಂದ ಆ ಎಲ್ಲ ದೇವತೆಗಳು ಕೂಡ ಪುನಃ ತಪಸ್ಸಿಗೆ ಹೋಗ್ತಾನೆ. ದೇವತೆಗಳೆಲ್ಲರೂ ಕೂಡ ಸೇರಿಕೊಂಡು ಬ್ರಹ್ಮದೇವರ ಹತ್ರ ಹೋಗ್ತಾ ಇದ್ದಾರೆ. ಬ್ರಹ್ಮದೇವರು ಕೂಡ ತಾವು ಭಗವಂತನನ್ನ ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ನಿನ್ನ ಆಜ್ಞಾ ಪ್ರಕಾರವಾಗಿ ನಾವೆಲ್ಲರೂ ಕೂಡ ನಡೀತಾ ಇದ್ದೇವೆ. ಆದರೆ ನಿನ್ನ ಆಜ್ಞಾ ಪ್ರಕಾರವಾಗಿ ಈ ಒಂದು ಜಗತ್ತನ್ನು ಸೃಷ್ಟಿ ಮಾಡೋದು ಇತ್ಯಾದಿ ಕಾರ್ಯಗಳನ್ನು ಮಾಡಬೇಕು ಅಂತ ಹೊರಟ್ರೆ ಆ ಸೃಷ್ಟಿ ಕಾರ್ಯಕ್ಕೆ ಮೂಲಭೂತವಾಗಿರ್ತಕ್ಕಂಥ ಭೂಮಿಯೇ ನಮಗೆ ಕಾಣ್ತಾ ಇಲ್ಲ. ಹಾಗಾಗಿ ಅದನ್ನ ನಾವು ದೊರಕಿಸಿಕೊಡುವಂತ ಭಗವಂತನನ್ನ ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಅವಾಗ ಆ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಭಗವಂತ ಬ್ರಹ್ಮದೇವರ ಮೂಗಿನಿಂದ ಅವತಾರ ಮಾಡ್ತಾನೆ. ಹಾಗಾಗಿ ಬ್ರಹ್ಮದೇವರೇ ತಂದೆ, ಬ್ರಹ್ಮದೇವರ ನಾಸಿಕಾಗಿ ತಮ್ಮಲ್ಲಿ ಮಾತೃಸ್ಥಾನವಾಗಿದೆ ವರಾಹರೂಪಿ ಪರಮಾತ್ಮನಿಗೆ. ಹಾಗೆ ಭಗವಂತ ಇಳಿದ ಮೇಲೆ ಎಲ್ಲರೂ ಕೂಡ ನಗುತ್ತಾರೆ. ಒಂಥರ ದೇವತೆಗಳು ಅಸರಾವೇಶರಾಗಿ ಈ ಒಂದು ವಿಷಯ ಮೂರ್ತಿ ವಿಶೇಷವನ್ನು ನೋಡಿಬಿಟ್ಟು ಅವರಿಗೆ ಒಂಥರ ನಗು ಬರ್ತದೆ. ಯಾವ ವರಾಹ? ಕೃಷ್ಣ ವರಾಹ, ಶ್ವೇತವರಾಹ. ಎಲ್ಲರೂ ನಗುತ್ತಾ ಇದ್ದಾರೆ. ನಕ್ಕಾಗ ಬ್ರಹ್ಮದೇವರು ಪುನಃ ಸ್ತೋತ್ರ ಮಾಡ್ತಾರೆ, ಆ ಭಗವಂತನನ್ನ ನೀನೇ ಆದಿ ಸ್ವರೂಪಿ, ವಿಷ್ಣುವಿನ ಅವತಾರವೇ ಭಗವಂತ ಆಗಿದ್ದಾನೆಂಬುದಾಗಿ ಸ್ತೋತ್ರ ಮಾಡಿದ ಮೂಲಕ ದೇವತೆಗಳು ಕೂಡ ಪರಿಚಯವನ್ನು ಮಾಡಿಕೊಡ್ತಾರೆ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಇಲ್ಲಿ ಸಿಗ್ತಾ ಇದೆ ಭಾಗವತದಲ್ಲಿ. ಅವನು ಕಿಮಾತ್ಮಕ ಹರಿಹಿ, ಅವನ ಸ್ವರೂಪ ಎಂಥದ್ದು ಅಂತ ಹೇಳಿದಾಗ ಸಾಕ್ಷಾತ್ ಭಗವಂತನ ವಿಷ್ಣುವೇ ವರಾಹ ರೂಪವನ್ನು ತಾನು ತೆಗೆದುಕೊಂಡು ಬಂದಿದ್ದಾನೆ. ಕಾಸಾ ಮೂರ್ತಿ, ಅವನು ಆ ಮೂರ್ತಿ ಎಂಥದ್ದು, ವರಾಹ ವಿಷ್ಣುವಿನ ಬಂದಿದ್ದಾನೆ. ಅವನು ಒಂದು ಯಾವ ಅಧಿಷ್ಠಾನವನ್ನು ನಿಮಿತ್ತೀಕರಿಸಿಕೊಂಡು ತಾನು ಬಂದಿದ್ದಾನೆ ಅಂದ್ರೆ ಯಾವ ಅಧಿಷ್ಠಾನದಲ್ಲಿ ಇದ್ದಾನೆ ಅಂತ ಪ್ರಶ್ನೆ ಮಾಡಿದಾಗ ವರಾಹ ಅಂದ್ರೆ ಹಂದಿಯ ರೂಪದಲ್ಲಿ ತಾನು ಇದ್ದಾನೆ ಎಂಬ ಪ್ರಶ್ನೆಗೂ ಕೂಡ ಭಾಗವತ ಉತ್ತರ ಕೊಡ್ತಾ ಇದೆ. ಕಿಮಾಚಾರ, ಅವನೇನೇನು ಪರಾಕ್ರಮಗಳನ್ನು ತೋರಿಸಿದ್ದಾನೆ ಎಂಬುದಾಗಿ ಹೇಳ್ತಾ ಇಲ್ಲಿ ಪರಾಕ್ರಮಗಳ ಬಗ್ಗೆ ಹೇಳೋದಿಲ್ಲ, ಸೃಷ್ಟಿಯ ಬಗ್ಗೆ ಮಾತ್ರ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಯಾಕೆ ಆ ಸೃಷ್ಟಿಯಾಯಿತು ಎಂಬುದಕ್ಕೆ ಭಾಗವತಾದಿ ಗ್ರಂಥಗಳು ನಮಗೆ ಉತ್ತರ ಕೊಡ್ತಾ ಇದೆ. ವಸ್ತುತಃ ವರಾಹ ಪರಮಾತ್ಮ ಭೂಮಿ ಕಳೆದು ಹೋದಾಗ ಆ ಭೂಮಿಯನ್ನ ತಾನು ತೆಗೆದುಕೊಂಡ್ಬರ್ಲಿಕ್ಕೆ ಉದ್ಧಾರ ಮಾಡ್ಲಿಕ್ಕೆ ತಾನು ಹೋಗ್ತಾ ಇದ್ದಾನೆ. ಇದಕ್ಕೂ ಮುಂಚೆ ಆ ಮನು ತಾನು ಪ್ರಯತ್ನ ಪಟ್ಟಿದ್ದಾನೆ, ನೀರಲ್ಲಿ ಹೋಗಿ ತರಲಿಕ್ಕೆ ಪ್ರಯತ್ನ ಪಟ್ಟರೆ ಅದು ಆಗಲಿಲ್ಲ.
ಆದಿಹಿರಣ್ಯಾಕ್ಷ ಅಂತ ಇಬ್ಬರು ಹಿರಣ್ಯಾಕ್ಷ, ಒಂದು ಹಿರಣ್ಯಕಶಿಪುವಿನ ತಮ್ಮ ಹಿರಣ್ಯಾಕ್ಷ, ಆದಿಹಿರಣ್ಯಾಕ್ಷ ಅಂತ. ಆ ಆದಿಹಿರಣ್ಯಾಕ್ಷನೇ ನಂತರ ಹಿರಣ್ಯಕಶಿಪುವಿನ ತಮ್ಮನಾಗಿ ಹುಡ್ತಾ ಇದ್ದಾನೆ ಹಿರಣ್ಯಾಕ್ಷ ಎಂಬುದಾಗಿ. ಅವನಿಗೆ ಮುಂಚಿನಿಂದಲೂ ಕೂಡ ಭೂಮಿ ಮೇಲೆ ಒಂದು ಕಣ್ಣು, ಹಿರಣ್ಯ ಸಂಪತ್ತಿನ ಮೇಲೆ ಕಣ್ಣು. ವಸುಂಧರ, ವಸುಮತಿ ಅಂತ ಭೂಮಿಗೆಲ್ಲ ಪರ್ಯಾಯ ಶಬ್ದಗಳು. ಭೂಮಿ ಸಂಪತ್ತನ್ನು ತಾನು ಇಟ್ಟುಕೊಂಡಿದೆ. ಆ ಸಂಪತ್ತಿನ ಮೇಲೆ ಯಾವತ್ತು ಕಣ್ಣು ಆ ರಾಕ್ಷಸನಿಗೆ. ಹಾಗಾಗಿ ಸಂಪತ್ತಿನ ಮೇಲೆ ಕಣ್ಣಿರೋದ್ರಿಂದ ಅವನು ಹಿರಣ್ಯಾಕ್ಷ ಎಂಬುದಾಗಿ ತಾನು ಕರೆಸಿಕೊಳ್ಳಲ್ಪಟ್ಟಿದ್ದಾನೆ. ಹಿರಣ್ಯಕ್ಕೋಸ್ಕರ ಅವನ ಕಣ್ಣು ಮೀಸಲಾಗಿದೆ ಎನ್ನುವ ಅರ್ಥದಲ್ಲಿ. ಆಗ ಅದನ್ನೇ ಅಪೇಕ್ಷೆ ಪಡ್ತಾ ಇದೆ ಅವನ ಕಣ್ಣು, ಸಂಪತ್ತನ್ನೇ. ಹಾಗಾಗಿ ಆ ಸಂಪತ್ತಿನ ಮೇಲೆ ಯಾವತ್ತು ಕಣ್ಣಿರೋದ್ರಿಂದ ಆ ಭೂಮಿಯನ್ನು ತಾನು ಅಪಹಾರ ಮಾಡಿದ್ದಾನೆ. ಅಪಹಾರ ಮಾಡಿದಾಗ ಭಗವಂತ ಆ ಸಮುದ್ರದ ಆಳಕ್ಕೆ ಹೋಗಿ ಅಲ್ಲಿ ವರಾಹ ಹಿರಣ್ಯಾಕ್ಷ ಇದ್ದಾನೆ, ಹಿರಣ್ಯಾಕ್ಷನ ಕಿವಿಯಿಂದ ತಾನು ಸಂಹಾರ ಮಾಡ್ತಾ ಇದ್ದಾನೆ. ಹೀಗೆ ಭೂಮಿ ತನ್ನ ಕಕ್ಷೆಯನ್ನ ಒಂದು ಸಾರಿ ಹೀಗೆ ಕಳಿಸಿಕೊಂಡು ಬಿದ್ದಿದೆ. ಒಂದು ಸಾರಿ ತಾನೇ ಇದ್ದಕ್ಕಿದ್ದಾಗೆ ತಾನು ಕಕ್ಷೆಯಿಂದ ಕೆಳಗೆ ತಪ್ಪಿತು ಅನ್ನೋ ಮಾತನ್ನು ಹೇಳ್ತಾರೆ. ಎಲ್ಲ ಸಂದರ್ಭದಲ್ಲೂ ಕೂಡ ಆ ಭೂಮಿ ಯಾವ್ಯಾವ ಕಕ್ಷೆಯಿಂದ ಕಳಿಸಿ ಬರ್ತದೋ ಆವಾಗ ಭಗವಂತ ತಾನು ಮೇಲೆ ಎತ್ತಿಡ್ತಾನೆ. ರಾಯರು ಕೂಡ ಇದನ್ನೇ ಸ್ತೋತ್ರ ಮಾಡ್ತಾರೆ. ಬಾಲಯೇ ಪ್ರಣತ ಮಿತ್ಯುಪದೇಶ, ನಮ್ಮನ್ನು ಯಾವತ್ತೂ ಕೂಡ ರಕ್ಷಣೆ ಮಾಡ್ತಾನೆ ವರಾಹರೂಪಿ ಪರಮಾತ್ಮ ಅಂತ ರಾಯರು ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ. ಇಂತಹ ವರಾಹರೂಪಿ ಪರಮಾತ್ಮನಿಂದ ಏನೆಲ್ಲ ಸಾಧನೆ ಆಗ್ತದೆ, ಅವನಿಂದ ನಮಗೆ ಏನು ಫಲ ಸಿಗ್ತದೆ ಅನ್ನೋದನ್ನು ಕೂಡ ಆಚಾರ್ಯರು ಕಂಠಸಾರದಲ್ಲಿ ತುಂಬಾ ಸುಂದರವಾಗಿ ಧ್ಯಾನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಶ್ಯಾಮಸ್ವದರ್ಶನ ಧರಾಭಯ ಸದ್ವರೇತೋ ಭೂಮ್ಯಾಯಿತೋ ಕಿರ ನಿಜೋಕ್ತಿ ಪರಿಗ್ರಹೈಶ್ಚ ಶ್ಯಾಮಸ್ವದರ್ಶನ ಧರಾಭಯ ಸದ್ವರೇತೋ ಭೂಮ್ಯಾಯಿತೋ ಕಿರ ನಿಜೋಕ್ತಿ ಪರಿಗ್ರಹೈಶ್ಚ ಶ್ಲೋಕ ಬರ್ತದೆ. ಶ್ಯಾಮಸ್ವದರ್ಶನಧರಾಭಯ ಸದ್ವರೇತೋ ಭೂಮ್ಯಾಯಿತೋ ಕಿರ ನಿಜೋಕ್ತಿ ಪರಿಗ್ರಹೇ ಧಿಯೋ ನಿಜ ಕೃಪೇತಃ ಕೋಲೋಹರಿ ಸಕಲವಾಂಚಿತ ಸಿದ್ಧಯೇಜ ಅಂತ. ಸಕಲವಾಂಚಿತ ಸಿದ್ಧಯೇಜ ಅಜಃ, ನಾಶರಹಿತನಾಗಿರದಂತ ಉತ್ಪತ್ತಿ ರಹಿತನಾಗಿರತಕ್ಕಂತಹ ಭಗವಂತ ಸಕಲವಾಂಚಿತ ನಮ್ಗೆ ಏನೇನು ಅಭಿಲಾಷೆಗಳುಂಟೋ ಎಲ್ಲವನ್ನು ಕೊಡ್ಲಿಕ್ಕೆ ತಾನು ಸಿದ್ಧನಾಗಿದ್ದಾನೆ ಭಗವಂತ ಅಂತ ಈ ರೀತಿಯಾಗಿ ಶ್ರೀಮದ್ ಆಚಾರ್ಯರು ಕೂಡ ಸಕಲ ಸಂಪತ್ತನ್ನು ಪಡಿಬೇಕಾದ್ರೆ ಈ ವರಾಹರೂಪಿ ಪರಮಾತ್ಮನನ್ನು ನಾವು ಪ್ರಾರ್ಥನೆ ಮಾಡಬೇಕಂತೆ. ಯಾಕೆ ಅಂತ ಹೇಳಿದ್ರೆ ಈ ವರಾಹರೂಪಿ ಪರಮಾತ್ಮನಿಂದಲೇ ಇಲ್ಲಿ ಮುಂದೆಲ್ಲ ಹೇಳುವಂತೆ ಯಜ್ಞಕ್ಕೆ ಬೇಕಾಗತಕ್ಕಂಥ ಸಕಲ ಪದಾರ್ಥಗಳನ್ನು ಕೂಡ ತಾನು ಸೃಷ್ಟಿ ಮಾಡಿದ್ದಾನೆ. ಬ್ರಹ್ಮದೇವರೇ ವಸ್ತುತಃ ತಾವು ಯಜ್ಞವನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಈ ಮಧುಕೈಟಭರು ಇವರ ಒಂದು ಸಂಹಾರ ಆದ ಮೇಲೆ ಅವರ ಮೇಧಸ್ಸು ಎಲ್ಲ ಕಡೆ ಕೂಡ ಇದಾಗಿರ್ತದೆ. ಮೇಧೋವಿ ನಿರ್ಮಿತತ್ವಾಚ ಮೇದಿನೇತಿ ವಿದುರ್ಬುಧ ಎಂಬುದಾಗಿ ಅವನ ಮೇಧಸ್ಸಿನಿಂದ ಭೂಮಿ ನಿರ್ಮಾಣ ಆಗಿದೆ ಆದ್ರಿಂದಾಗಿ ಭೂಮಿಯನ್ನು ಮೇದಿನಿ ಎಂಬುದಾಗಿ ಕರೀತಾ ಇದ್ದಾರೆ. ಮೇಧಸ್ಸಿನಿಂದ ನಿರ್ಮಾಣ ಆಗಿದ್ದರಿಂದ ಭೂಮಿಯನ್ನು ಮೇದಿನಿ ಎಂಬುದಾಗಿ ಕರೀತಾ ಇದ್ದಾರೆ. ಹಾಗಾಗಿ ಮೇಧಸ್ಸು ಅನ್ನೋದು ಒಂದು ಅಪವಿತ್ರವಾದ ವಸ್ತು. ಅಪವಿತ್ರವಾದ ವಸ್ತು ಆಗಿದೆ ಆದ್ರಿಂದಾಗಿ ಅದನ್ನು ಶುದ್ಧ ಮಾಡಬೇಕು. ಶುದ್ಧ ಮಾಡಬೇಕಾದ್ರೆ ಏನು ಮಾಡಬೇಕು? ಮತ್ತು ಯಜ್ಞವನ್ನು ಮಾಡಬೇಕು. ಹಾಗಾಗಿ ಆ ಯಜ್ಞವನ್ನು ಬ್ರಹ್ಮದೇವರು ತಾವು ಮಾಡಿದ್ದಾರೆ. ವಸುಧಾರ ಎಂಬುದಾಗಿ ಇವತ್ತೇನು ಪ್ರಸಿದ್ಧವಾದ ಕ್ಷೇತ್ರ ಬದರಿ ಕ್ಷೇತ್ರದಲ್ಲಿ ಅದು ಸ್ಥಳ ವಿಶೇಷ ವಸುಧಾರ ಎಂಬುದಾಗಿ. ಅಲ್ಲಿ ವಸ್ತುತಃ ಆ ಹಯಗ್ರೀವ ರೂಪದಿಂದ ಸ್ವಾಮಿ ತಾನು ಅವತಾರ ಮಾಡಿದ್ದಾನೆ. 4 ವೇದಗಳನ್ನು ಬ್ರಹ್ಮದೇವರಿಗೆ ಅಲ್ಲೇ ಉಪದೇಶ ಕೊಟ್ಟಿದ್ದಾನೆ. ಈಗಲೂ ಕೂಡ ಜ್ಞಾನಿಗಳಿಗೆ ಆ ವಸುಧಾರಕ್ಕೆ ಹೋದವರಿಗೆ ಅಂತ ಒಂದು ಸಾಧನೆ ಮಾಡಿರತಕ್ಕಂಥ ವ್ಯಕ್ತಿಗಳು ಇವತ್ತು ಕೂಡ ವೇದ ಘೋಷಗಳು ಕೇಳ್ತಾ ಇರ್ತಾವಂತೆ. 4 ಮುಖದಿಂದ ನೀರು ಬೀಳ್ತಾ ಇದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳು ಒಂದೊಂದು ಧಾರಾದಿಂದ ಅಂಥ ಪರಿಪಕ್ವ ಸಾಧನೆ ಮಾಡಿದವರಿಗೆ ಅದು ಕೇಳಿಸ್ತಾ ಇದೆ ಎಂಬುದಾಗಿ ಕೂಡ ಇವತ್ತು ಹೇಳ್ತಾ ಇದ್ದಾರೆ. ಅಂಥ ಒಂದು ಭೂವಿಶೇಷದಲ್ಲಿ ಬ್ರಹ್ಮದೇವರು ಯಜ್ಞವನ್ನು ಮಾಡಿದ್ದಾರೆ. ಆ ಯಜ್ಞವನ್ನ ಮಾಡಬೇಕಾದ್ರೆ ಪರಿಕರಗಳೆಲ್ಲ ಬೇಕಲ್ಲ. ಚೆರು ಬೇಕು, ಚೆರು ಪಾತ್ರ ಬೇಕು, ಚಮಸ ಬೇಕು, ದರ್ಭೆ ಬೇಕು, ಎಲ್ಲವೂ ಕೂಡ ಬೇಕು. ಹಾಗಾಗಿ ಆ ಸಾಧನೆಗಳನ್ನ ಯಾವುದರಿಂದ ತಗೊಳ್ಬೇಕು ಅಂತ ವಿಚಾರ ಮಾಡಿ ಕೊನೆಗೆ ಭಗವಂತನನ್ನೇ ಆ ಸಾಧನೆಗಳನ್ನ ಉಪಯೋಗ ಮಾಡಿಕೊಂಡಿದ್ದಾರೆ ಬ್ರಹ್ಮದೇವರು. ಹೀಗೆ ಆ ಎಲ್ಲವನ್ನು ಪಾತ್ರೆಯನ್ನು ಮಾಡಿಕೊಂಡು ದರ್ಭೆ ಮೊದಲಾಗಿರತಕ್ಕಂಥ ಸಾಮಾನುಗಳನ್ನು ಭಗವಂತನ ಅವಯವದಿಂದಲೇ ಮಾಡಿಕೊಂಡು ಯಜ್ಞವನ್ನು ಪೂರೈಸಿದರು. ಅವಾಗ ಭಗವಂತ ಆ ಯಜ್ಞ ಕುಂಡದಿಂದ ಯಜ್ಞವನ್ನಿದ್ದಾನೆ. ಹಾಗಾಗಿ ಅವನೇ ಯಜ್ಞವರಾಹ ಎಂಬುದಾಗಿ ತನ್ನ ಪ್ರಸಿದ್ಧನಾಗಿದ್ದಾನೆ. ಇಂತಹ ಯಜ್ಞವರಾಹನ ಆವಿರ್ಭಾವಗೊಂಡಾಗ ಬ್ರಹ್ಮದೇವರನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ನಾನು ಸಂತುಷ್ಟನಾಗಿದ್ದೇನೆ, ಏನು ಬೇಕು ಅಂತ ಹೇಳಿದಾಗ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನಾನೇನೋ ನಿನ್ನ ಒಂದು ಅನುಗ್ರಹ ಬಲದಿಂದ ನಿನ್ನ ಅವಯವಗಳನ್ನೇ ನಾನು ಸಾಧನೆಗಳನ್ನಾಗಿ ಮಾಡಿಕೊಂಡು ಅನುಷ್ಠಾನಗಳನ್ನ ಮಾಡಿದ್ದೇನೆ. ಇಂಥ ಅನುಷ್ಠಾನಗಳನ್ನ ಜನರು ಮಾಡಬೇಕಾದ್ರೆ ಅವ್ರಿಗಿಂತ ಸಾಮರ್ಥ್ಯ ಇರಲಿಲ್ಲ. ನಿನ್ನ ಅವಯವಗಳನ್ನೇ ಸ್ವೀಕಾರ ಮಾಡಿಕೊಂಡು ಆ ಯಜ್ಞ ಪಾತ್ರಗಳನ್ನ ಅಥವಾ ಯಜ್ಞಕ್ಕೆ ಬೇಕಾಗತಕ್ಕಂಥ ಸಾಧನೆಗಳನ್ನ ತಾವು ಸ್ವೀಕಾರ ಮಾಡಿ ಹೋಮವನ್ನು ಮಾಡ್ಲಿಕ್ಕೆ ಅವರಿಗೆ ಸಾಧ್ಯತೆ ಇಲ್ಲ. ಹಾಗಾಗಿ ಆ ಹೋಮಕ್ಕೆ ಬೇಕಾಗತಕ್ಕಂಥ ಸಾಧನೆಗಳನ್ನ ನೀನು ಮಾಡಿಕೊಡು ಅಂತ ಹೇಳಿದಾಗ ಭಗವಂತ ಒಂದೊಂದು ತನ್ನ ಅವಯವದಿಂದ ತಾನು ಮಾಡಿಕೊಡ್ತಾ ಇದ್ದಾನಂತೆ. ಬಲಗಣ್ಣಿನಿಂದ ತುಳಸಿ, ಎಡಗಣ್ಣಿನಿಂದ ಧಾತ್ರಿ, ಮೇಧಸ್ಸಿನಿಂದ ಎಲುಬುಗಳಿಂದ ಸಮಿತಿಗಳು, ಕಾಲಿನಿಂದ ಯಜ್ಞಕ್ಕೆ ಬೇಕಾಗತಕ್ಕಂಥ ಮರಳು ಹೀಗೆಲ್ಲವನ್ನು ಕೂಡ ಭಗವಂತ ತಾನು ತನ್ನ ಅವಯವಗಳಿಂದಲೇ ರೋಮಗಳಿಂದ ದರ್ಭೆ ಇತ್ಯಾದಿಗಳನ್ನೆಲ್ಲವೂ ಕೂಡ ತಾನು ಸೃಷ್ಟಿ ಮಾಡಿದ್ದಾನೆ.
ಹೀಗೆ ಆ ವರಾಹ ಋತು ಪರಮಾತ್ಮನ ಅವಯದಿಂದ ಸೃಷ್ಟಿಯಾಗಿದ್ದರಿಂದ ಇವತ್ತೆಲ್ಲವೂ ಕೂಡ ಯಜ್ಞಕಾಲದಲ್ಲಿ ನಾವು ಪವಿತ್ರ ಅಂತ ಸ್ವೀಕಾರ ಮಾಡ್ತಾ ಇದ್ದೇವೆ. ಹಾಗೆ ಯಜ್ಞರೂಪಿ ಪರಮಾತ್ಮ ಒಂದು ಇದರಿಂದ ಹುಟ್ಟಿದ್ರಿಂದಲೇ ಆ ಮರಳೆಲ್ಲ ಕೂಡ ನದಿ ಭಾಗದಲ್ಲಿ ಸಿಗುವಂತಹದ್ದು, ಪಾದದಲ್ಲಿರುವಂತಹದ್ದು. ಹಾಗಾಗಿ ಗಂಗಾ ಜನಕ ಹಾಗಾಗಿ ಅವನ ಸನ್ನಿಧಾನದಲ್ಲಿ ಮರಳಿರುವಂತಹದ್ದು. ಎಲ್ಲ ನದಿಗಳಲ್ಲೂ ಕೂಡ ಮರಳಿಗೆ ಅದೇ ಕಾರಣ ಅಂತೆ. ಆ ಮರಳನ್ನೇ ತೆಗೆದುಕೊಂಡು ಯಜ್ಞಕ್ಕೆ ಹಾಕೋದು ಬಹಳ ಸೂಕ್ತ ಶ್ರೇಷ್ಠ ಎಂಬುದಾಗಿ ತಾವು ಕರೀತಾ ಇದ್ದಾರೆ. ಈಗ ಯಜ್ಞಕ್ಕೆ ಬೇಕಾಗತಕ್ಕಂಥ ಸಕಲ ಪರಿಕರಗಳನ್ನು ಕೂಡ ಆ ಕಾಲದಲ್ಲಿ ತಾನು ಸೃಷ್ಟಿ ಮಾಡಿದ್ದಾನೆ ಅಂತ ಒಂದು ಕಥಾ. ಇನ್ನು ಬ್ರಹ್ಮಪುರಾಣ ಹೇಳುವಂತೆ ಬ್ರಹ್ಮದೇವರ ಒಂದು ಸದನ ಮೇರು ಪರ್ವತ ಎಂಬುದಾಗಿ ಅದೊಂದು ಬ್ರಾಂಚ್. ಬ್ರಹ್ಮದೇವ ಸತ್ಯಲೋಕ ಒಂದುಂಟು, ಅದು ಬಿಟ್ಟರೆ ಬ್ರಹ್ಮ ಸದನ ಅದೊಂದು ಬ್ರಾಂಚ್ ಅಂತ ಹೇಳ್ಬೋದು. ಹಾಗೆ ಆ ಸದನದಲ್ಲಿ ಅನೇಕ ದೇವತೆಗಳು ಸಭಾದಲ್ಲಿ ಆಸೀನರಾಗಿದ್ದಾರೆ. ಆ ಆಸೀನರಾದಾಗ ಅಲ್ಲಿ ವಿಶ್ವ ದೇವತೆಗಳು ಕುಳಿತುಕೊಂಡಿದ್ದಾರೆ. ದೇವಲೋಕದ ಮಾನವರು ಅಂತ ಪ್ರಸಿದ್ಧರಾಗಿರ್ತಕ್ಕಂತಹ ಪಿತೃದೇವತೆಗಳು ಕುಳಿತುಕೊಂಡಿದ್ದಾರೆ. ಹೀಗೆಲ್ಲರ ಒಂದು ಸನ್ನಿಧಾನ ಇದೆ. ಅಂತಹ ಒಂದು ಸನ್ನಿಧಾನವುಳ್ಳಂತಹ ಪ್ರದೇಶಕ್ಕೆ, ಸಭಾಂಗಣಕ್ಕೆ ಚಂದ್ರನ ಮಗಳು ಊರ್ಜಾ ಎಂಬುದಾಗಿ ತಾನು ಪ್ರಸಿದ್ಧರಾಗಿದ್ದಾಳೆ. ಅಂತಹ ಊರ್ಜಾ ಅಲ್ಲಿಗೆ ಬರ್ತಾ ಇದ್ದಾಳೆ. ಮಹಾರೂಪವತಿ, ಲಾವಣ್ಯವತಿ ಅಂತಹ ತನ್ನ ವಯ್ಯಾರಗಳನ್ನು ತೋರಿಸ್ತಾ ಪಿತೃದೇವತೆಗಳ ಮುಂದೆ ಬಂದು ನಿಂತಿದ್ದಾಳೆ. ಪಿತೃದೇವತೆಗಳು ಕೇಳ್ತಾ ಇದ್ದಾರೆ, ಯಾರು ನೀನು, ಯಾಕೆ ಬಂದೆ ಅಂತ ಎಲ್ಲ ಪ್ರಶ್ನೆ ಮಾಡಿದಾಗ ಅವಳು ಹೇಳ್ತಾ ಇದ್ದಾಳೆ, ನಾನು ಚಂದ್ರನ ಮಗಳು ಊರ್ಜಾ ಎಂಬುದಾಗಿ, ನನಗೆ ನಿಮ್ಮನ್ನ ಪತಿಯನ್ನ ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ದೇನೆ. ನೀವು ನನಗೆ ಪತಿಯಾಗಿ ಅನುಗ್ರಹ ಮಾಡಬೇಕು ಅಂತ ಕೇಳಿಕೊಂಡಾಗ ಆಯ್ತು ಅಂತ ಅನ್ನೋದೇನೆ ಏನನ್ನು ಮಾತನಾಡ್ತೇನೆ ಅವಳನ್ನೇ ದಿಟ್ಟಿಸಿ ಒಂದೇ ನೋಡ್ತಾ ಇದ್ದಾರೆ. ತುಂಬಿದ ಸಭೆಯಲ್ಲಿ ಒಂದು ಸ್ತ್ರೀಯನ್ನ ಹೀಗೆ ನೋಡೋದು ಅದು ಸಾಮಾಜಿಕವಾಗಿ ಅದು ಕೆಟ್ಟದ್ದು. ಹಾಗಾಗಿ ನೀವು ಹೆಂಡತಿಯಲ್ಲೇ ಬಂದಿರಬಹುದು, ಹೆಂಡತಿ ಅಂತ ಆಗಿದ್ರು ಕೂಡ ಅದು ಮನೆಯಲ್ಲಿ ಮಾತ್ರ. ಸಮಾಜದಲ್ಲಿ ತನ್ನ ಹೊರಗೆ ಬಂದಾಗ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಆ ರೀತಿಯಾಗಿ ನಡೆದುಕೊಳ್ಳಬೇಕು. ನಿಮ್ಮ ಪತ್ನಿ ಆಗ್ತೀನಿ ತಾನು ಬಂದರೂ ಕೂಡ ನೀವು ಅವಳನ್ನ ಪ್ರತ್ಯೇಕ ದೃಷ್ಟಿಯಿಂದ ಸಭಾ ಮರ್ಯಾದೆ ಇಲ್ಲದೇನೆ ನೀವು ಆ ರೀತಿಯಾಗಿ ನೋಡ್ತಾ ಇದ್ದೀರಿ ಕಾಮದೃಷ್ಟಿಯಿಂದ. ಹಾಗಾಗಿ ನೀವು ಮನುಷ್ಯರಾಗಿ ಹುಟ್ಟಿ ಅದಕ್ಕೆ ಲೈಕ್ ಎಂಬುದಾಗಿ ಅನ್ನೋ ದೃಷ್ಟಿಯಲ್ಲಿ ಶಾಪ ಕೊಡ್ತಾ ಇದ್ದಾರೆ ಅಶ್ವಿನಿ ದೇವತೆಗಳು, ಅಲ್ಲ ವಿಶ್ವ ದೇವತೆಗಳು. ಇತ್ತ ಚಂದ್ರನ ಮಗಳು ಚಂದ್ರನಿಗೆ ಹೇಳ್ದೇನೆ ಬಂದಿದ್ದಾಳೆ, ನಾನು ಇಂಥವಳ ಮದುವೆ ಆಗ್ತೇನೆ ಅಂತ ಏನು ಹೇಳ್ದೇನೆ ಹಾಗೇ ಬಂದಿದ್ದಾಳೆ. ಆದ್ರಿಂದ ಚಂದ್ರನಿಗೂ ಕೂಡ ಸಿಟ್ಟು ಬಂತು ಮಗಳ ಮೇಲೆ ಮತ್ತು ಇವಳ ಮೇಲೆ. ಇವಳ ಮೇಲೆ ಯಾಕೆ ಸಿಟ್ಟು ಬಂದು ಅಂತ ಹೇಳಿದ್ರೆ, ತಂದೆ ಆಗಿರ್ತಕ್ಕಂಥ ನನಗೆ ಒಂದು ಮಾತನ್ನು ಹೇಳಿದ್ರೆ ತಾನು ಮದುವೆ ಆಗ್ತೀನಿ ಅಂತ ಇಲ್ಲಿ ಓಡಿ ಬಂದಿದ್ದಾಳೆ. ಕಟ್ಟಿಕೊಂಡಿರ್ತಕ್ಕಂಥ ಪಿತೃದೇವತೆಗಳು ಕೂಡ ಈ ಯಾರ ಮಗಳು ಅವಳ ಮಗಳ ತಂದೆಯನ್ನು ಮಾವನನ್ನು ಒಂದು ಸಾರಿ ವಿಚಾರ ಮಾಡಿ ಹಿಂದೆ ಮುಂದೆ ವಿಚಾರ ಮಾಡಿ ತಾವು ಕಟ್ಟಿಕೊಳ್ಬೇಕಾಗಿತ್ತು. ಏನೂ ಮಾಡಿದ್ರೆ ಅವಳು ಕೇಳಿದ್ದು ಮದುವೆ ಮಾಡ್ಕೊಂಡ್ಬಿಟ್ರು. ಇಂಥ ಅನಾಗರಿಕವಾಗಿ ನಡ್ಕೊಂಡಿದ್ದಾರಾದ್ರಿಂದ ಅವಳಿಗೂ ಕೂಡ ನದಿಯಾಗುವಂತ ಶಾಪ ಕೊಟ್ಟಿದ್ದಾರೆ. ಇವರಿಗೂ ಕೂಡ ಹಿಮಾಲಯದಲ್ಲಿ ಮನುಷ್ಯರಾಗಿ ತಾವು ಮನುಷ್ಯರಲ್ಲಿ ಇರಲಿಕ್ಕೆ ಯೋಗ್ಯರೆಂಬುದಾಗಿ ಅವನು ಕೂಡ ಶಾಪ ಕೊಟ್ಟಿದ್ದಾನೆ. ಈಗ ಇಬ್ಬರ ಶಾಪದಿಂದ ಇವರು ಮನುಷ್ಯರಾಗಿದ್ದಾರೆ. ತಂದೆಯ ಶಾಪದಿಂದ ಅವಳು ನದಿಯಾಗಿ ಹರಿತಾ ಇದ್ದಾಳೆ. ಹಿಮಾಲಯದಲ್ಲಿ ಕೋಕಾ ನದಿ ಎಂಬುದಾಗಿ ಅದು ಬಹಳ ವಿಶೇಷವಾಗಿರ್ತಕ್ಕಂತಹ ನದಿ. ಆ ಕೋಕಾ ನದಿಯಲ್ಲಿ ಇವತ್ತು ಕೂಡ ಪಿತೃದೇವತೆಗಳನ್ನು ಉದ್ದೇಶವಾಗಿ ನಾವು ಪಿತೃಗಳನ್ನು ಉದ್ದೇಶವಾಗಿಟ್ಟುಕೊಂಡು ಶ್ರಾದ್ದಾದಿಗಳನ್ನು ಮಾಡಿದರೆ ಆ ಶ್ರಾದ್ದದಿಂದ ಪಿತೃಗಳು ಮುಕ್ತಿಯನ್ನು ಹೊಂದುತ್ತಾ ಇದ್ದಾರೆ ಆ ಶ್ರಾದ್ದದ ಫಲದಿಂದ. ಹಾಗಾಗಿ ಅಂತಹ ಒಂದು ದಿವ್ಯ ನದಿಯಾಗಿ ತಾನು ಹರಿತಾ ಇದ್ದಾಳೆ. ಆ ಕೋಕಾ ನದಿಯಲ್ಲಿ ಪಿತೃದೇವತೆಗಳು ಒದ್ದಾಡಿಕೊಂಡು ಬರ್ತಾ ಇದ್ದಾರೆ. ಹಸುವಿನ ನೀರಡಿಕೆ ಅವ್ರಿಗೇನು ತಿನ್ನಲಿಕ್ಕೆ ಗತಿ ಇಲ್ಲ. ಅಂತ ಹೀನ ಪರಿಸ್ಥಿತಿಯನ್ನು ನೋಡಿ ಹಿಮವಂತ ರಾಜನಿಗೆ ಬಹಳ ಕನಿಕರ ಬರ್ತದೆ. ಆ ಕನಿಕರದಿಂದ ಅವರಿಗೆಲ್ಲ ಹೇಳ್ತಾ ಇದ್ದಾನೆ, ನೀವು ದುಃಖ ಪಡಬೇಡಿ, ಈ ಒಂದು ಹಸುವನ್ನು ಕೊಡ್ತೇನೆ ನಿಮಗೆ. ಈ ಹಸು ಹಾಲನ್ನು ಕೊಡ್ತದೆ, ಮಧುವನ್ನು ಕೊಡ್ತಾ ಇದೆ. ಅಂತಹ ಒಂದು ದಿವ್ಯವಾಗಿರ್ತಕ್ಕಂತಹ ಹಸು, ಇದನ್ನ ನೀವು ಉಪಯೋಗ ಮಾಡಿಕೊಂಡು ನಿಮ್ಮ ಹೊಟ್ಟೆಯನ್ನು ತುಂಬಿಕೊಳ್ಳಿ ಎಂಬುದಾಗಿ ಆ ಬ್ರಹ್ಮದೇವರ ಹಿಮವಂತ ಅವರಿಗೆ ಹಸುವನ್ನು ದಾನವಾಗಿ ಕೊಡ್ತಾ ಇದ್ದಾನೆ. ಆಯ್ತು, ಒಂದು ಸಂತೋಷದಿಂದ ಅವರು ಅದನ್ನು ಸ್ವೀಕಾರ ಮಾಡಬೇಕು ಅನ್ನೋದರಲ್ಲಿ ದೈತ್ಯರು ಬರ್ತಾ ಇದ್ದಾರೆ. ದೈತ್ಯರು ಒಂದು ಇವರಿಗೆ ಹಿಂಸೆ ಕೊಡಬೇಕು ಅಂತ ಇವರನ್ನೇ ಹುಡ್ಕೊಂಡು ಬರ್ತಾ ಇದ್ದಾರೆ ಪಿತೃದೇವತೆಗಳನ್ನ. ಅದನ್ನು ಭೀತರಾಗಿ ಆ ಬಂಡೆಯನ್ನು ಎತ್ತಿ ಅವರನ್ನು ಹೊಡಿಬೇಕು ಅಂತ ಬಂಡೆಯನ್ನು ಎತ್ತಾ ಇದ್ದಾರೆ. ಆ ಬಂಡೆ ಕೋಕಾನದಲ್ಲಿ ಇರ್ತಕ್ಕಂಥ ಒಂದು ಬಂಡೆ, ಅದು ಮಹಾ ಆಳದಲ್ಲಿ ಇರ್ತಕ್ಕಂತಹದ್ದು. ಅದು ಒಂದು ರೀತಿ ಡ್ಯಾಮ್ ಇದ್ದಾಗಿರ್ತದೆ. ಅದನ್ನು ಎತ್ತಿಬಿಟ್ರೆ ಪ್ರವಾಹ ಸಿಕ್ಕಾಪಟ್ಟೆ ಬರೋದು. ಅದನ್ನು ತಡೆದುಕೊಂಡು ಇಟ್ಕೊಂಡಿರ್ತದೆ ಅದು. ಅವಾಗ ಆ ಕಲ್ಲನ್ನು ಎತ್ತಿದ್ರಿಂದ ಇವರ ಮೇಲೆ ಆ ನದಿ ಪ್ರವಾಹ ಹರಿತಾ ಇದೆ. ಹಾಗಾಗಿ ಇವರ ಮೇಲೆ ಬಂಡೆ ಬೀಳ್ತಾ ಇದೆ. ಬಂಡೆ ಕೆಳಗೆ ಈ ಪಿತೃದೇವತೆಗಳು ನೀರಲ್ಲಿ ಮುಳುಗಿದ್ದಾರೆ, ಏಳಲಿಕ್ಕೆ ಬರ್ತಾ ಇಲ್ಲ. ಆವಾಗ ಅವರು ಸ್ತೋತ್ರ ಮಾಡಿರತಕ್ಕಂಥದ್ದು ವರಾಹರೂಪಿ ಪರಮಾತ್ಮನೆಂದು ತಾವು ಸ್ತೋತ್ರ ಮಾಡಿದ್ದಾರೆ. ಹೀಗೆ ವರಾಹರೂಪಿ ಪರಮಾತ್ಮನ ಸ್ತೋತ್ರ ಮಾಡಿದಾಗ ರಾಯ ಹೇಳಿದಂತೆ ಪಾಲಯೇ ಪ್ರಣತ ಮಿತ್ಯುಪದೇಶ. ವರಾಹರೂಪಿ ಪರಮಾತ್ಮ ಬಂದಿದ್ದಾನೆ ಅಂದ್ರೆ ಉದ್ಧಾರ ಮಾಡ್ತಾನೆ ಅಂತಲೇ ಅರ್ಥ, ರಕ್ಷಣೆ ಮಾಡ್ತಾನೆ ಅಂತಲೇ ಅರ್ಥ. ಆಗ ವರಾಹರೂಪಿ ಪರಮಾತ್ಮ ತಾನು ಅವರನ್ನ ಎಬ್ಬಿಸಿ ಅವರಿಗೆ ಸಾಂತ್ವನ ನೀಡಿದ್ದಾನೆ. ಇದಕ್ಕಿಂತಲೂ ಕೂಡ ಮುಖ್ಯವಾಗಿ ವರಾಹರೂಪಿ ಪರಮಾತ್ಮ ಈ ಒಂದು ಕಥೆ ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ವೇದವ್ಯಾಸ ದೇವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಋಷಿಗಳು. ಅಲ್ಲ, ನಾವೇನೋ ಶ್ರಾದ್ದಾಧಿಕರಣಗಳನ್ನು ಮಾಡ್ತೇವೆ, ಈ ಶ್ರಾದ್ದಾಧಿಕರಣಗಳನ್ನು ಮಾಡಬೇಕಾದ್ರೆ ನಮಗೆ ತಂದೆ ತಾಯಿ ಎಲ್ಲ ಇದ್ದಾರೆ,
ಅಥವಾ ನಮಗೆ ಈಗ ಸಂಸ್ಕಾರ ಬಲದಿಂದ ನಾವು ತಿಳಿದುಕೊಂಡು ಸಾಧ್ಯಾದಿಗಳನ್ನು ಮಾಡ್ತೇವೆ. ನೀಚ ಯೋನಿಯಲ್ಲಿ ಅಂತ್ಯಯೋನಿಯಲ್ಲಿ ಹುಟ್ಟಿರತಕ್ಕಂಥವರು ಶುದ್ರಾದಿಗಳಾಗಲಿ ಅಥವಾ ಪಶುಪಕ್ಷಿ ಯೋನಿಯಲ್ಲಿ ಹುಟ್ಟಿರತಕ್ಕಂಥವರಾಗಲಿ ಇವರೆಲ್ಲರೂ ಕೂಡ ಅವರವರ ತಂದೆ ತಾಯಿಗಳಿಗೆ ಸಾಧ್ಯಾದಿ ಕರ್ಮಗಳನ್ನು ಹೇಗೆ ಮಾಡ್ತಾರೆ ಅಥವಾ ಅವ್ರಿಗಂತೂ ಮಾಡ್ಲಿಕ್ಕೆ ಮಾಡೋಲಿಕ್ಕೆ ಆಗೋದಿಲ್ಲ ಅಂತ ಸಿದ್ಧವಾದ ವಿಷಯ. ಹಾಗಾಗಿ ಅವರನ್ನು ಕುರಿತು ಸಾಧ್ಯ ಮಾಡೋರು ಯಾರು ಎಂಬುದಾಗಿ ಪ್ರಶ್ನೆ ಮಾಡಿದಾಗ ಅವರೆಲ್ಲರೂ ಕೂಡ ಸಾಧ್ಯ ಮಾಡೋದು ಭಗವಂತನೇ ಸಾಧ್ಯ ಮಾಡೋದು ಎಂಬುದಾಗಿ ತಾನು ಹೇಳುವ ಸಂದರ್ಭದಲ್ಲಿ ಈ ವರಾಹದೇವರ ವಿಚಾರವನ್ನ ಬ್ರಹ್ಮಪುರಾಣ ನಮಗೆ ತಿಳಿಸ್ತಾ ಇದೆ. ಹೀಗೆ ವರಾಹದೇವರು ಅವರನ್ನು ಉದ್ಧಾರ ಮಾಡಿದ ಮೇಲೆ ಅವರು ಪಿತೃದೇವತೆಗೆಲ್ಲ ಸ್ತೋತ್ರ ಮಾಡ್ತಾರಂತೆ. ಹೀಗೆ ನಾವು ಶಾಪಗ್ರಸ್ತರಾಗಿದ್ದೇವೆ, ತಿಳಿದೋ ತಿಳಿಯೋದು ಇಂತಹ ಅಪರಾಧ ನಮ್ಮಿಂದ ಆಗಿಬಿಟ್ಟಿದೆ, ಅದಕ್ಕೆ ನೀನೇ ಉದ್ಧಾರ ಮಾಡಬೇಕು ಅಂತ ಹೇಳಿದಾಗ ಭಗವಂತ ಆಯಿತು ಎಂಬುದಾಗಿ ತಾನು ಅವರನ್ನ ಕರೆದಿದ್ದಾನಂತೆ. ಅವರನ್ನು ಒಂದು ಪಿತೃಸ್ಥಾನದಲ್ಲಿ ತಾನು ಕೂಡಿಸಿದ್ದಾನೆ. ವಿಶ್ವದೇವತೆಗಳನ್ನು ಕೂಡ ಕರೆದ, ಯಾರು ಶಾಪ ಕೊಟ್ಟಿದ್ದ ಆ ವಿಶ್ವದೇವತೆಗಳನ್ನು ಕರೆದು ದೇವತಾ ಸ್ಥಾನದಲ್ಲಿ ಅವರನ್ನು ಕೊಡಿಸಿದ್ದಾನೆ. ಸ್ವಧಾ ಎಂಬುದಾಗಿ ಆ ಕೋಕಾ ನದಿಯನ್ನೇ ಸ್ವಧಾ ಎಂಬುದಾಗಿ ಪಿತೃದೇವ ಪತ್ನಿ ಅವರನ್ನು ಇಟ್ಟುಕೊಂಡು ಎಲ್ಲ ಸಾಧ್ಯಾದಿ ಪಿತೃದೇವತೆಗಳೆಲ್ಲ ಕೊಡಬೇಕಾದ್ರೆ ಸ್ವಧಾ ರೂಪದಿಂದ ವಸು ರುದ್ರಾದಿತ್ಯ ಎಂಬುದಾಗಿ ಆ ರೂಪದಿಂದ ನೀವು ಇನ್ನು ಪ್ರಸಿದ್ಧರಾಗಿ ಎಂಬುದಾಗಿ ಹೇಳ್ತಾ ಅವರಿಗೆ ತೃಪ್ತಿ ಆಗಬೇಕಾದ್ರೆ ಆ ವಸು ರೂಪಂ ಅಂತ ಸ್ವಧಾ ಎಂಬುದಾಗಿ ಇದರಿಂದಲೇ ಅವರಿಗೆ ಸಾಧ್ಯ ಕರ್ಮಾದಿಗಳನ್ನು ಮಾಡಬೇಕು. ಈ ಸಾಧ್ಯ ಕರ್ಮಾದಿಗಳನ್ನು ಮಾಡಬೇಕಾದ್ರೆ ಕೂಡ ಎಳ್ಳು ಅಕ್ಕಿ ಎಲ್ಲವೂ ಕೂಡ ಬೇಕಲ್ವಾ. ಎಲ್ಲವೂ ಕೂಡ ಆ ಭಗವಂತ ಆ ಕಾಲದಲ್ಲಿ ಸೃಷ್ಟಿ ಮಾಡಿದ್ದಾನಂತೆ. ಅಕ್ಕಿಯನ್ನು ವಿಶೇಷ ಅಕ್ಷತ ಎಂಬುದಾಗಿ ಕರೀತಾ ಇದ್ದಾರೆ. ಅಕ್ಷತ ಅನಕ್ಷತ ಯಾವತ್ತೂ ಕೂಡ ನಾಶ ಇಲ್ಲ ಅಂತ ಅದಕ್ಕೆ. ಆ ಒಂದು ಮಂತ್ರಪೂತವಾಗಿರ್ತಕ್ಕಂಥ 4 ಅಕ್ಕಿ ಕಾಳುಗಳನ್ನ ತಲೆ ಮೇಲೆ ಹಾಕಿಬಿಟ್ರೆ ಯಾವ ಕ್ಷತಿ ಇಲ್ಲ. ಒಂದು ಶ್ಲೋಕನೇ ಬರ್ತಾ ಇದ್ದಾನೆ, ಶ್ಲೋಕ NB ಬರ್ತಾ ಇಲ್ಲ ಅಂತೂ ಅದಕ್ಕೆ ಕ್ಷತಿ ಯಾವ ಕಾಲದಲ್ಲೂ ಕ್ಷತಿ ಇಲ್ಲ ಅದಕ್ಕೆ. ಅದನ್ನು ಅಕ್ಷತ ಎಂಬುದಾಗಿ ಕರೀತಾ ಇದ್ದಾರೆ. ಇಂತಹ ಅಕ್ಷತ, ಎಳ್ಳು, ದರ್ಭೆ ಅಂತ ಈ ಸಾಧ್ಯಕ್ಕೆ ಬೇಕಾಗ್ತಕ್ಕಂಥ ಸಕಲ ಪರಿಕರಗಳನ್ನು ಕೂಡ ತಾನು ಸೃಷ್ಟಿ ಮಾಡಿ ದೇವತೆಗಳಿಗೆ ಸವ್ಯ ಇವರುಗಳಿಗೆ ಕವ್ಯ ಅಂತಕ್ಕಂಥದ್ದನ್ನು ಕೂಡ ತಾನು ಸೃಷ್ಟಿ ಮಾಡಿದ್ದಾನೆ. ಆ ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಎಲ್ಲವನ್ನು ಕೂಡ ತಾನು ಸೃಷ್ಟಿ ಮಾಡಿ ಅವರಿಗೆಲ್ಲ ತಾನು ಸಾಧ್ಯ ಕರ್ಮಾದಿಗಳನ್ನು ಮಾಡ್ತಾನಂತೆ. ಈ ಸಾಧ್ಯ ಕರ್ಮಾದಿಗಳನ್ನು ಮಾಡಿದ ಪಿತೃಗಳ ಪ್ರಸಾದವನ್ನು ಹೆಂಡತಿಗೆ ಕೊಡಬೇಕು. ಆ ಪ್ರಕಾರ ಭಗವಂತ ತಾನು ಸಾಧ್ಯ ಮಾಡಿ ತನ್ನ ಹೆಂಡತಿ ಆಗಿರ್ತಕ್ಕಂಥ ಭೂದೇವಿಗೆ ಕೊಡ್ತಾ ಇದ್ದಾನಂತೆ. ಆ ಸಾಧದ ಫಲವಾಗಿ ಏನಾಯ್ತು, ಮಗ ಹುಟ್ಟಿದ. ಅವನೇ ನರಕಾಸುರ ಎಂಬುದ ನರಕಾಸುರ ಅಲ್ಲ ನರಕಾಸುರ ಎಂಬುದಾಗಿ ನಾನು ಹುಡ್ತಾ ಇದ್ದಾನೆ. ಹೀಗೆ ಅಂತೂ ನಮಗೆ ಸಂತಾನ ಪ್ರಾಪ್ತಿ ಆಗಬೇಕು ಅಂತ ಹೇಳಿದ್ರೆ ಅದು ಪಿತೃದೇವತೆಗಳ ಅನುಗ್ರಹದಿಂದ ಎಂಬುದಾಗಿ ಭಗವಂತ ಆ ಸಂದರ್ಭದಲ್ಲಿ ತಾನು ತೋರಿಸಿಕೊಡ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಪಿತೃದೇವತೆಗಳು ತಾನು ಹೊರಕೊಟ್ಟನಂತೆ. ಭೂಮಿ, ಅಂತರಿಕ್ಷ, ಮತ್ತೆ ಸ್ವರ್ಗ, ನರಕ ಇತ್ಯಾದಿಗಳೆಲ್ಲ ಎಲ್ಲ ಕಡೆಯಲ್ಲೂ ಕೂಡ ನಮಗೆ ಮುಕ್ತ ಸಂಚಾರ ಇವತ್ತಿಂದ ಯಾರು ಕೂಡ ತಡೆಯುವಂತಹದ್ದಿಲ್ಲ. ವಿಶ್ವದೇವತೆಗಳು ಕೂಡ ನಿಮ್ಮ ಮೇಲೆ ಪ್ರಸನ್ನರಾಗಿದ್ದಾರೆ ಅಂತ ಅವರಿಗೂ ಕೂಡ ತಾನು ಸಮಾಧಾನ ಪಡಿಸಿದ್ದಾನೆ. ಈ ಸಮಾಧಾನ ಪಡಿಸಿ ಆ ಪಿತೃದೇವತೆಗಳೆಲ್ಲ ಆಜ್ಞೆ ಮಾಡ್ತಾ ಇದ್ದಾನಂತೆ. ಎಲ್ಲ ದೇವತೆಗಳು ಮನುಷ್ಯರಾಗಲಿ ಯಾರೇ ಆಗಲಿ ಇವತ್ತು ಅವ್ರು ಸ್ವರ್ಗದಲ್ಲೇ ಇರಲಿ ನರಕದಲ್ಲೇ ಇರಲಿ ಎಲ್ಲಿ ಬೇಕಾದ್ರೂ ಇರಲಿ ಅವರಿಗೆ ಅವತ್ತಿನ ದಿವಸ ಅವರನ್ನು ಉದ್ದೇಶವಾಗಿಟ್ಟುಕೊಂಡು ಅವರ ಪುತ್ರಾದಿಗಳು ಏನು ಸಾಧಕರ್ಮವನ್ನು ಮಾಡ್ತಾರೋ ಅದರ ಆಗತಕ್ಕಂಥ ಸುಖವನ್ನು ಅದರ ಫಲವನ್ನ ನೀವು ಅವರಿಗೆ ಒಯ್ದು ಕೊಡಬೇಕು ಎಂಬುದಾಗಿ ಅವತ್ತು ಆಜ್ಞೆ ಮಾಡ್ತಾ ಇದ್ದೇನೆ. ಹಾಗಾಗಿ ನಮ್ಮ ಪಿತೃಗಳು ಎಲ್ಲೇ ಇರಲಿ ಇದ್ರೂ ಕೂಡ ಅವರಿಗೆ ಅವತ್ತು ನಾವು ಸಾಧ್ಯ ಮಾಡಿದ ಆ ದಿವಸ ಅವರಿಗೆ ತೃಪ್ತಿ ಆಗ್ತದೆ ಎಂಬತಕ್ಕಂಥ ವಿಚಾರವನ್ನು ಕೂಡ ಭಗವಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾನೆ. ಹೀಗೆ ವರಾಹಾರೂಪಿ ಪರಮಾತ್ಮನ ಕಿಮಾಚಾರ ಪ್ರಭಾವೋವ ಕಿಮ್ಮಾತೇನ ಪರಾಕೃತಂ ಎಲ್ಲದಕ್ಕೂ ಕೂಡ ಉತ್ತರ ಬೇರೆ ಬೇರೆ ನಮಗೆ ಪುರಾಣಗಳಿಂದ ನಮಗೆ ಸಿಗುತ್ತಾ ಇದೆ. ಯಜ್ಞಾರ್ಥಂ ಸಮವೇತಾನಾಂ ಮಿಷದಾಂಚ ದ್ವಿಜಾತಿನಾಂ ಮಹಾವರಾಹ ಚರಿತಂ ಕೃಷ್ಣದ್ವೈಪಾಯನ ಏನಿರಿತಂ ಕೃಷ್ಣದ್ವೈಪಾಯನೇನ ಈರಿತಂ ಈ ರೀತಿಯಾಗಿ ಕೃಷ್ಣ ವೇದವ್ಯಾಸ ದೇವರಿಂದ ನಮಗೆ ಹೇಳಲ್ಪಟ್ಟಿದೆ. ಯಥಾ ನಾರಾಯಣೋ ಬ್ರಹ್ಮನ್ ವರಾಹಂ ರೂಪಮಾಸ್ಥಿತಃ ದಂಷ್ಟ್ರಯಾಗಾಂ ಸಮುದ್ರಸ್ಥಂ ಉಜ್ಜಹಾರಾರಿ ಸೂದನಃ. ಹೀಗೆ ಆ ವರಾಹಾರೂಪಿ ಪರಮಾತ್ಮ ಆ ಭೂಮಿಯನ್ನು ಎತ್ತಲಿಕ್ಕೆ ಬಂದಿದ್ದಾನಲ್ಲ, ಭೂಮಿ ಎತ್ತಬೇಕಾದ್ರೆ ಹೀಗೆ ಕಿವಿಯಿಂದ ಅವನನ್ನು ಸಂಹಾರ ಮಾಡಿ ಆ ನಂತರ ಆ ಭೂಮಿಯನ್ನ ಕೋರಿಗಳನ್ನು ಎತ್ತಿಕೊಂಡು ತಂದು ತನ್ನ ಆ ಕಕ್ಷೆಯಲ್ಲಿ ಭೂಮಿಯಲ್ಲಿ ಕಕ್ಷೆಯಲ್ಲಿ ತಾನು ಇಟ್ಟಿದ್ದಾನಂತೆ. ಇನ್ನೊಂದು ಸಂದರ್ಭದಲ್ಲೂ ಕೂಡ ಆ ಹಿರಣ್ಯಾಕ್ಷನಿದ್ದಾನೆ, ಹಿರಣ್ಯಕಶಿಪುವಿನ ತಮ್ಮನಾಗಿ ಬಂದಾಗ ಮತ್ತು ಕೂಡ ಭೂಮಿಯಲ್ಲೇ ಕಣ್ಣು ಮತ್ತು ದ್ವೇಷ ಭಗವಂತನ ಮೇಲೆ ವಿಶೇಷವಾಗಿ. ಹಾಗಾಗಿ ಇನ್ನೊಂದು ಸಾರಿ ಭೂಮಿಯನ್ನು ಕಕ್ಷೆಯಿಂದ ತಾನು ಕಳಿಸಿ ಕೆಳಗೆ ತೆಗೆದುಕೊಂಡು ಹೋದಾಗ ಅವಾಗ ಕೋರೆ ದಾಡಿಯಿಂದ ತಾನು ತಿವಿದು ಅದನ್ನ ಭೂಮಿಯನ್ನು ಸ್ಥಾಪನೆ ಮಾಡಿದ್ದಾನಂತೆ. ಭೂಮಿಯನ್ನು ಎಲ್ಲಿ ಸ್ಥಾಪನೆ ಮಾಡಿದ್ದಾನೆ ಅಂದ್ರೆ ಅದಕ್ಕೆ ಕೂಡ ಪುರಾಣ ಹೇಳ್ತಾ ಉಂಟು. ಪ್ರಭಾಸ ಕ್ಷೇತ್ರದಲ್ಲಿ ತಾನು ಬಂದು ಸ್ಥಾಪನೆ ಮಾಡಿದ. ಅಲ್ಲಿ ಪ್ರಭಾಸ ಕ್ಷೇತ್ರದಲ್ಲಿ ನೀರಿದೆಯಲ್ಲ ಅದು ಎಲ್ಲಿ ಅಲ್ಲಿ ಯಜ್ಞನಾಮಕ ಅದು ಈ ವರಾಹಾರೂಪಿ ಪರಮಾತ್ಮ ಜಲ ಪ್ರಕೃತಿಯನ್ನು ತಾನು ಹೊಂದಿದ್ದಾನಂತೆ. ಹಾಗಾಗಿ ಪ್ರಭಾಸ ಕ್ಷೇತ್ರದಲ್ಲಿ ಇರತಕ್ಕಂಥದ್ದು ಏನು ನೀರುಂಟು ಅದು ಭೂಮಿಯನ್ನು ಸ್ಥಾಪನೆ ಮಾಡಿರತಕ್ಕಂತಹ ಸ್ಥಳ ಅದು. ಹೀಗೆ ಅದನ್ನ ಹೇಳ್ತಾ ಇದ್ದಾರೆ. ಹೀಗೆ ವಿಸ್ತರೇಣೈವ ಕರ್ಮಾಣಿ ಸರ್ವಾಣಿ ರಿಪುಘಾತಿನಃ ಸ್ವತಮಿಚ್ಛಾಂ ವಿಶೇಷೇಣ ಹರೇ ಕೃಷ್ಣಸ್ಯ ಧೀಮತಃ.
ಹೀಗೆ ವರಾಹಾರಿ ಪರಮಾತ್ಮನ ವಿಚಾರವನ್ನು ಕೇಳ್ತಾ ಕೇಳ್ತಾ ಇದ್ದಕ್ಕಿದ್ದಕ್ಕೆ ಕೃಷ್ಣಾವತಾರಕ್ಕೆ ಹೋಗ್ತಾ ಇದ್ದಾರೆ. ಇಂತಹ ಭಗವಂತನ ಎಲ್ಲ ಕರ್ಮಗಳನ್ನು ಕೂಡ, ಶತ್ರುನಾಶಕನಾಗಿರ್ತಕ್ಕಂತಹ ಭಗವಂತನ ಎಲ್ಲ ಕರ್ಮಗಳನ್ನು ಕೂಡ ನಮಗೆ ಕೇಳಬೇಕು ಅಂತ ಅಪೇಕ್ಷೆ ಆಗಿದೆ. ಹಾಗಾಗಿ ಅವನ ಎಲ್ಲ ವಿಚಾರಗಳನ್ನು ಕೂಡ ಹೇಳಿ ನಮಗೆ ಕರ್ಮಣಾಂ ಆನುಪೂರ್ವ್ಯಾಚ ಪ್ರಾದುರ್ಭಾವಾಚ ಯೇ ವಿಭೋಃ ಯಾಚಾಸ್ಯ ಪ್ರಕೃತಿರ್ ಬ್ರಹ್ಮನ್ ತಾಮ್ಯೇ ಯಾಹರ್ತುಮರ್ಹಸಿ. ಕರ್ಮಣಾಂ ಆನುಪೂರ್ವ್ಯಾಚ, ಭಗವಂತ ಅನೇಕ ಲೀಲೆಗಳನ್ನು ತಾನು ತೆಗೆದುಕೊಂಡಿದ್ದಾನೆ. ಯಾವುದರ ಮೊದಲು ತೆಗೆದುಕೊಂಡ, ಯಾವುದರ ನಂತರ ತೆಗೆದುಕೊಂಡು, ಹೀಗೆ ಅವುಗಳ ಪೂರ್ವಾಪರಗಳನ್ನು ಕೂಡ ನಮಗೆ ಹೇಳಬೇಕು. ಪ್ರಾದುರ್ಭಾವಾಸ್ತ ಯೇ ವಿಭೋಃ, ಆ ಭಗವಂತ ಏನು ಪ್ರಾದುರ್ಭಾವಗೊಂಡಿದ್ದಾನಲ್ವಾ, ಆ ಪ್ರಾದುರ್ಭಾವಗೊಂಡಿರ್ತಕ್ಕಂಥ ವಿಚಾರವನ್ನು ಕೂಡ ನಮಗೆ ಹೇಳಬೇಕು ಅಂತ. ಇಲ್ಲಿ ವಿಶೇಷವಾಗಿ ಭಗವಂತನ ಬಗ್ಗೆ ಹೇಳಬೇಕಾದ್ರೆ ಇನ್ನು ಬೇರೆ ಬೇರೆಯವರೆಲ್ಲದ ಬಗ್ಗೆ ಹೇಳಬೇಕಾದ್ರೆ ಪ್ರಾದುರ್ಭಾವನ ಶಬ್ದ ಮಾತನಾಡುವುದಿಲ್ಲ. ಭಗವಂತನ ಒಂದು ವಿಚಾರಕ್ಕೆ ಒಂದು ಮಾತ್ರ ಬಂದಾಗ ಪ್ರಾದುರ್ಭಾವ ಶಬ್ದವನ್ನ ವ್ಯವಹಾರ ಮಾಡ್ತಾ ಇದ್ದಾರೆ. ಯಾಕೆ ವ್ಯವಹಾರ ಮಾಡ್ತಾನೆ ಅಂತ ಹೇಳಿದ್ರೆ, ಭಗವಂತನ ಹುಟ್ಟನ್ನ ಪ್ರಾದುರ್ಭಾವ ಅಂತ ಕರಿಬೇಕು. ನಮ್ಮ ಹುಟ್ಟನ್ನು ಯಾವತ್ತೂ ಕೂಡ ಪ್ರಾದುರ್ಭಾವ ಆಯಿತು, ಅವತಾರ ಆಯಿತು, ನಮ್ಮನ್ನ ಹುಟ್ಟನ್ನ ಹೇಳಬಾರ್ದು. ನಾವು ಹುಟ್ಟಿದೀವಿ ಅಂತ ಹೇಳಬೇಕು. ಭಗವಂತನ ಹುಟ್ಟನ್ನ ಮಾತ್ರ ಪ್ರಾದುರ್ಭಾವ ಅಂತ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ, ಇದಕ್ಕೆ ಒಂದು ವಿಚಾರ, ಈ ಯಾವುದೇ ಒಂದು ಮಗು ಹುಟ್ಟುತ್ತಾ ಇದೆ, ಮಗು ಹುಟ್ಟಿದಾಗ ಸಾಮಾನ್ಯವಾಗಿ ಎಲ್ಲ ದೇವತೆಗಳು ಹುಟ್ಟುತ್ತಾರೆ. ನಾವು ಹುಟ್ಟಬೇಕಾದ್ರೆ ನಮ್ಮ ಸಂಗಡ ಎಲ್ಲ ದೇವತೆಗಳು ಹುಟ್ಟುತ್ತಾರೆ. ಅಲ್ಲಿ ಮೊಟ್ಟ ಮೊದಲು ಹುಟ್ಟುವಂತಹದ್ದು ಎಲ್ಲರಿಗೂ ಒಂದು ಪ್ರತಿಬಿಂಬ ಬಿಂಬ ಇರುವಂತಹದ್ದು. ಇದು ಬಿಂಬ ಇಲ್ಲದೇನೆ, ಬಿಂಬ ಕ್ರಿಯೆ ಇಲ್ಲದೇನೆ ಪ್ರತಿಬಿಂಬ ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಜೀವರು ಕೂಡ ಭಗವಂತನ ಬಿಂಬ, ಭಗವಂತನೇ ಬಿಂಬ ಪ್ರತಿಯೊಬ್ಬ ಜೀವರಿಗೆ. ಎಲ್ಲ ಜೀವರು ಕೂಡ ಭಗವಂತನ ಪ್ರತಿಬಿಂಬ. ಬಿಂಬ ಪ್ರತಿಬಿಂಬ ಭಾವ ಅನ್ನೋದು ಇದು ಅನಾದಿ ಕಾಲದಿಂದ ಇರುವಂತಹದ್ದು. ಇದನ್ನ ಯಾವ ಕಾಲದ ಮುಕ್ತಿ ಕಾಲದಲ್ಲಿ ಕೂಡ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತನ ಅನಂತ ರೂಪಗಳನ್ನು ಇದೆ ಅಂತ ಹೇಳಿದ್ರೆ ಇದು ಒಂದು ನಮಗೆ ಸಾಕ್ಷಿನೇ. ಯಾಕೆ, ಬಿಂಬ ಇಲ್ಲದೇನೆ ಪ್ರತಿಬಿಂಬದಲ್ಲಿ ಕ್ರಿಯೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಬಿಂಬರಿಗೂ, ಪ್ರತಿಯೊಬ್ಬ ಜೀವರಿಗೂ ಕೂಡ ಒಂದು ಬಿಂಬ ಇದ್ದಾನೆ ಅಂತ ಆಯ್ತು. ಜೀವಗಳು ಅನಂತ ಆದ್ರಿಂದಾಗಿ ಭಗವಂತನ ರೂಪಗಳು ಕೂಡ ಅನಂತವಾಗಿವೆ. ಅನಾದಿ ಕಾಲದಿಂದ ಅನಂತ ರೂಪಗಳಿವೆ, ಅನಂತ ಜೀವರಾಶಿಗಳಿದ್ದಾರೆ, ಅನಂತ ರೂಪಗಳು ಕೂಡ ಇದೆ ಭಗವಂತನಿಗೆ. ಹೀಗೆ ಒಂದು ಮಗು ಹುಟ್ಟಿದೆ ಅಂತ ಹೇಳಿದ್ರೆ, ಆ ಮಗುವಿನ ಗರ್ಭದಿಂದ, ತಾಯಿಯ ಗರ್ಭದಿಂದ ಮೊಟ್ಟ ಮೊದಲು ಆ ಭಗವಂತನು ಜೊತೆಗೆ ಬರ್ತಾ ಇದ್ದಾನೆ. ಹಾಗಾಗಿ ಅದು ಒಂದು ಭಗವಂತನ ಬಿಂಬ, ಹೊಸದಾದ ಒಂದು ಬಿಂಬ ನಮಗೆ ಹೊರಗೆ ಪ್ರಕಟಗೊಳ್ತಾ ಇದೆ. ಯಾಕೆಂತ ಹೇಳಿದ್ರೆ, ಆ ಜೀವ ಭಗವಂತ ಆ ಜೀವನದಲ್ಲಿ ಒಂದೊಂದು ವಿಶಿಷ್ಟವಾದ ಗುಣಗಳನ್ನು ಇಟ್ಟಿರ್ತಾನೆ. ದಡ್ಡನೇ ಇರಬಹುದು, ದಡ್ಡ ಇದ್ರೂ ಕೂಡ ಒಂದು ವಿಶೇಷ ಒಂದು ಗುಣವನ್ನು ಇಟ್ಟಿರ್ತಾನೆ. ಆ ಗುಣ ಯಾವುದರಿಂದ ವ್ಯಕ್ತ ಆಗುವಂತಹದ್ದು ಬಿಂಬನ ಒಂದು ಅನುಗ್ರಹದಿಂದ, ಬಿಂಬನ ಒಂದು ಸಾಮರ್ಥ್ಯವೇ ಅಲ್ಲಿ ತೋರ್ತಾ ಇದೆ. ಹೀಗೆ ಭಗವಂತನ ಒಂದು ಅವತಾರ ಆಯ್ತಲ್ಲಿ. ಆವಾಗ ಮಗು ಹುಟ್ಟಿದಾಗ, ಮಗು ನಾವು ಹುಟ್ಟಿದ ಕೂಡ ಮೊದಲು ನೋಡ್ತೇವೆ, ಕೈಕಾಲು ಅಲ್ಲಾಡಿಸ್ತೋ ಇಲ್ಲೋ ಅಂತ ನೋಡ್ತೇವೆ. ಕೈಕಾಲು ಅಲ್ಲಾಡ್ತಾ ಇದ್ರೆ ಮಗು ಚೆನ್ನಾಗಿದೆ ಅಂತ ಅರ್ಥ. ಹಾಗಾಗಿ ಕೈಕಾಲು ಅಲ್ಲಾಡಬೇಕಾದ್ರೆ ತತ್ವಾಭಿಮಾನ ದೇವತೆಗಳ ವ್ಯಾಪಾರ ಬೇಕು. ತತ್ವಾಭಿಮಾನ ದೇವತೆಗಳ ವ್ಯಾಪಾರ ಇಲ್ಲದೇನೆ ಯಾವುದು ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತತ್ವಾಭಿಮಾನ ದೇವತೆಗಳು ಕೂಡ ಹೊರಗೆ ಬರ್ತಾ ಇದ್ದಾರೆ. ತತ್ವಾಭಿಮಾನ ದೇವತೆಗಳು ಹೊರಗೆ ಬರ್ತಾ ಇದ್ದಾರೆ ಅಂದ್ರೆ, ಅಲ್ಲಿ ಜೊತೆಗೆ ಮಗು ಕೈಕಾಲು ಆಡಿಸ್ಬೇಕಾದ್ರೆ ಅದಕ್ಕೆ ಮನಸ್ಸು ಬೇಕು. ಮನಸ್ಸು ಇಲ್ಲದೇನೆ ಯಾವುದು ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನಸ್ಸಿದೆ, ಅದೇ ಕೈಕಾಲು ಅಲ್ಲಾಡಿಸಿದೆ. ಹಾಗಾಗಿ ಮನಸ್ಸಿದೆ ಅಂದ್ರೆ ಏನರ್ಥ ಆಯಿತು, ಮನೋಭಿಮಾನ ರುದ್ರದೇವರು ಅಹಂಕಾರಿಕ ತತ್ವ ಅದರಿಂದ ತಾನು ಹೊರಗೆ ಬರ್ತಾ ಇದೆ ಎಂಬುದಾಗಿ ಆಯಿತು. ತತ್ವಕ್ಕೆ ಅಭಿಮಾನಿ ಆಗಿರ್ತಕ್ಕಂಥ ರುದ್ರದೇವರು ಕೂಡ ಜೊತೆಗೆ ಬಂದಿದ್ದಾರೆ. ಹೀಗೆ ಬಂದಿದ್ದಾರೆ ಅಂತ ಹೇಳಬೇಕಾದ್ರೆ, ಆ ಮಗು ಉಸಿರಾಡ್ತಾ ಇದೆ ಅನ್ನುವಂಥ ಸ್ಟೆಥೋಸ್ಕೋಪ್ ಹಿಡಿದು ನೋಡ್ತಾರೆ. ಉಸಿರಾಡ್ತಾ ಇದ್ರೆ ಮಗು ಚೆನ್ನಾಗಿದೆ ಅಂತ ಅರ್ಥ. ಹಾಗಾಗಿ ಏನಾಯ್ತು, ಪ್ರಾಣದೇವರು ಕೂಡ ಹೊರಗೆ ಬಂದ್ರ ಅಂತ ಆಯ್ತು. ಇಷ್ಟೆಲ್ಲ ಆಯ್ತು, ಎಲ್ಲರೂ ಹೊರಗೆ ಬಂದಿದ್ದಾರೆ. ಎಲ್ಲರೂ ಕೂಡ ಹೊರಗೆ ಬಂದ್ರೆ ಲಕ್ಷ್ಮೀದೇವಿ ಬಂದ್ಲೋ ಇಲ್ಲ, ಅದೇ ಗೊತ್ತಾವ ನಮ್ಗೆ ಲಕ್ಷ್ಮೀದೇವಿ ಬಂದ್ಲಿಲ್ಲ ಅಂತ. ಅದಕ್ಕೆ ಆ ಹುಟ್ಟಿರ್ತಕ್ಕಂತಹ ಮಗು ಹುಟ್ಟಿದ ಕೂಡಲೇ ಅಳಬೇಕದು. ಹುಟ್ಟಿದ ಕೂಡ ಹತ್ತರೆ ನಾವು ನಗುತ್ತೇವೆ, ಅದಾಗಲಿಲ್ಲ ನಾವು ಅಳ್ತೇವೆ. ಯಾರಾದ್ರೂ ಒಟ್ಟು ಅಳೋ ಕ್ರಿಯೆ ಆಗ್ಬೇಕು. ಒಟ್ಟು ಒಂದು ಮಗು ಅಳ್ಬೇಕು, ಒಂದು ನಾವು ಅಳ್ಬೇಕು. ಮಗು ಅತ್ತೆ ನಾವು ಸಂತೋಷ, ಮಗು ಅಳಿಲ್ಲ ಅಂದ್ರೆ ನಾವು ಅಳಗೋ ಪರಿಸ್ಥಿತಿ ಬರ್ತದೆ. ಹೀಗೆ ಆ ಮಗು ಹತ್ತಿದೆ ಅಂದ್ರೆ ಅರ್ಥ ಏನಾಯ್ತು, ಸಕಲ ಶ್ರುತಿ ತತಿಗಳಿಗೆ ಅಭಿಮಾನಿ ಯಾರು, ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಕೂಡ ಬಂದಿದ್ದಾಳೆ. ಹೀಗೆ ಒಂದು ಜೀವ ಹೊರಗೆ ಬಂದಿದೆ ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಹೊರಗೆ ಬರ್ತಾರೆ. ಆದರೆ ಎಲ್ಲರೂ ಕೂಡ ಹೊರಗೆ ಬಂದು ಜೀವನನ್ನ ತಾನು ಸಂಸಾರಕ್ಕೆ, ಅವನ ಸಾಧಕ ಪಾಪ ಪುಣ್ಯಕರ್ಮ ಸಾಧನೆಗಳಿಗೆ ಅಂತೂ ಅವನ ಯೋಗ್ಯತೆಗೆ ಏನು ಸಾಧನೆ ಬೇಕು ಈ ಒಂದು ಶರೀರದಲ್ಲಿ, ಇದೆಲ್ಲವನ್ನು ಕೂಡ ಮಾಡಿಸೋದಕ್ಕೋಸ್ಕರ ಅವರೆಲ್ಲರೂ ಆ ಜೀವನನ್ನ ಕರೆದುಕೊಂಡು ಬರ್ತಾರೆ. ಆ ಹುಟ್ಟಿರ್ತಕ್ಕಂತಹ ಜೀವನಿಗೆ ತಾವು ಇಂಥ ತಾಯಿಯಲ್ಲಿ ಹುಟ್ಟಬೇಕು, ನನ್ನ ತಾಯಿ ಎಷ್ಟು ತಂದೆ ಇರಬೇಕು, ನನ್ನ ತಂದೆ ಎಷ್ಟು ಹಣವಂತನಾಗಿರ್ಬೇಕು, ನಮ್ದು ಇಂಥ ಒಳ್ಳೆ ಕುಲ ಇರಬೇಕು ಅಂತ ಅಪೇಕ್ಷೆ ಪಟ್ಟುಕೊಂಡು ನಾವು ಹುಟ್ಟಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅವನು ಎಲ್ಲಿ ಹಾಕ್ತಾನೋ ಅಲ್ಲಿ ನಾವು ಬಂದು ಬೀಳ್ಬೇಕಷ್ಟೇ. ಅದು ಶ್ವಾನ ಯೋನಿಯಲ್ಲಿ ಹುಟ್ಲಿ, ಮನಸ್ಸು ಯೋನಿಯಲ್ಲಿ ಹುಟ್ಲಿ, ಯಾವುದೇ ಯೋನಿಯಲ್ಲಿ ಹುಟ್ಲಿ, ಅದೆಲ್ಲವೂ ಕೂಡ ನಮ್ಮ ಅಧೀನವಾಗಿಲ್ಲ. ಅದು ಭಗವಂತ ನಮ್ಮ ಪಾಪಕರ್ಮಗಳ ಅನುಸಾರವಾಗಿ ಭಗವಂತ ಯಾವ ಯೋನಿಯಲ್ಲಿ ಒಗಿತಾನೋ ಆ ಯೋನಿಗೆ ಬಂದು ಬೀಳಬೇಕಷ್ಟೇ ನಾವು.
ಆದರೆ ಭಗವಂತ ಹಾಗಲ್ಲ. ನಾನು ಇಂಥ ಯೋಜನೆ ಹುಟ್ಟಬೇಕು ಅಂತ ಅವನು ಅಪೇಕ್ಷೆ ಪಡ್ತಾನೆ, ಆ ಯೋಜನೆ ತಾನು ಹುಟ್ಟು ಬರ್ತಾನೆ. ಹಾಗಾಗಿ ತನ್ನ ಇಚ್ಛೆಗೆ ತಾನು ಬರುವಾಗ ಅದಕ್ಕೇನಂತ ಬೇಕು, ಅದನ್ನು ಅವತಾರ ಅಂತ ಕರಿಬೇಕು. ತನ್ನ ಇಚ್ಛೆಗೆ ಒಳಪಡದೇನೆ ಇನ್ನೊಬ್ಬರ ಇಚ್ಛೆಗೆ ಅಲ್ಲಿ ಅಧೀನನಾಗಿ ಬರುವಂತಹದ್ದನ್ನು ಹುಟ್ಟು ಅಂತ ಕರಿಬೇಕು. ಹೀಗೆ ನಮ್ಮ ಹುಟ್ಟಿಗೂ ಭಗವಂತನ ಎರಡು ಹುಟ್ಟಾದ್ರೂ ಕೂಡ ಆ ಭಗವಂತನ ಹುಟ್ಟನ್ನು ಅವತಾರ ಎಂಬುದಾಗಿ ವ್ಯವಹಾರ ಮಾಡಬೇಕು, ನಮ್ಮ ಹುಟ್ಟನ್ನ ಹುಟ್ಟು ಎಂಬುದಾಗಿ ವ್ಯವಹಾರ ಮಾಡಬೇಕು. ಹೀಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಕರ್ಮಣಾಂ ಆನುಪೂರ್ಯಾಚ್ಯ ಪ್ರಾದುರ್ಭಾವಾಸ್ತ ಏ ವಿಭೋಃ ಯಾಜಾಸ್ಯ ಪ್ರಕೃತಿ ಬ್ರಹ್ಮನ್ ತಾಮ್ಯೇ ವ್ಯಾಖ್ಯಾತು ಅರ್ಹತಿ. ಇಂತಹ ಆ ಪ್ರಾದುರ್ಭಾವಗೊಂಡಿರತಕ್ಕಂತಹ ಭಗವಂತನ ಎಲ್ಲ ವ್ಯಾಪಾರಗಳನ್ನು ಕೂಡ ಹೇಳಲಿಕ್ಕೆ ನೀವೇ ಸಮರ್ಥರಾಗಿದ್ದೀರಿ ಅಂತ ಹೇಳ್ತಾ, ಕಥಂಚ ಭಗವಾನ್ ವಿಷ್ಣು ಸುರಶಸ್ತ್ರ ನಿಶೋಧನ ವಾಸುದೇವ ಕುಲೇ ಧೀಮನ್ ವಾಸುದೇವತ್ವಮಾಗತಃ ವಸುದೇವ ಕುಲೇ ಬ್ರಹ್ಮ ಧೀಮನ್ ವಾಸುದೇವತ್ವಮಾಗತಃ. ಹೀಗೆ ವರಾಹನ ಬಗ್ಗೆ ತಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದಕ್ಕಿದ್ದ ಹಾಗೆ ಕೃಷ್ಣಾವತಾರವನ್ನ ತಾವು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಸಂಗತ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಈ ಪ್ರಶ್ನೆಯನ್ನ. ವರಾಹ ಪರಮಾತ್ಮನ ಬಗ್ಗೆ ಕೇಳ್ತಾ ಆ ಪ್ರಶ್ನೆಯನ್ನು ಸಂಪೂರ್ಣವಾಗಿ ಜಿಜ್ಞಾಸನ ಪರಿಹಾರ ಮಾಡಿಕೊಂಡು ಮುಂದೆ ಹೋಗಬಹುದಾಗಿತ್ತು. ಆದರೆ ಒಂದು ಪ್ರತಿಜ್ಞೆ ಮಾಡಬೇಕಾದ್ರೆ ಮೊದಲೇ ಹಾಗೆ ಪ್ರತಿಜ್ಞೆ ಮಾಡಿದ್ದಾನೆ, ಪ್ರಾದುರ್ಭಾವಾನ್ ಪುರಾಣೇಶು ವಿಷ್ಣೋ ಅಮಿತ ತೇಜಸಃ. ಆ ಪುರಾಣಗಳಲ್ಲಿ ಅನೇಕ ಪ್ರಾದುರ್ಭಾವಗಳನ್ನು ಕೇಳಿದ್ದೇವೆ ನಾವು. ಅಂತಹ ಪ್ರಾದುರ್ಭಾವಗಳನ್ನ ಇನ್ನು ಹೇಳಬೇಕು ಅಂತ ಕೇಳ್ತಾ ವರಾಹರೂಪ ಅಂತ ಮೊದಲು ಕೇಳ್ಕೊಂಡ ಅಷ್ಟೇ. ವರಾಹರೂಪ ಯಾಕೆ ಮೊದಲು ಕೇಳ್ಕೊಂಡ ಅನ್ನೋದಕ್ಕೂ ಅದಕ್ಕೂ ಉತ್ತರ ಇಲ್ಲ. ಅದೇನು ಸ್ಮೃತಸ್ಯ ಉಪೇಕ್ಷಾ ಅನಾರ್ಹತ್ವಾತ್, ಯಾಕೆ ಬಂತು ಗೊತ್ತಿಲ್ಲ, ಅದು ಬಂತು ಅಂತ ಕೇಳಿದ. ಈಗ ಕೃಷ್ಣಾವತಾರ ಬಗ್ಗೆ ಕೇಳಬೇಕು ಅಂತ ಕೃಷ್ಣಾವತಾರ ಅಂತ ಕೇಳ್ತಾ ಇದ್ದಾನೆ. ಹೀಗೆ ತದಂಚ ಭಗವಾನ್ ವಿಷ್ಣು ಸುರಶಸ್ತ್ರ ನಿಶೂದನ ವಾಸುದೇವ ಕುಲೇ ಧೀಮನ್ ವಾಸುದೇವತ್ವಮಾಗತಃ. ಭಗವಂತ ಶತ್ರುಗಳನ್ನು ಸಂಹಾರ ಮಾಡತಕ್ಕಂತಹ ಸಾಮರ್ಥ್ಯವುಳ್ಳಂತಹ ಭಗವಂತ ಯಾಕೆ ವಸುದೇವನ ಕುಲದಲ್ಲಿ ತಾನು ಹುಟ್ಟಿ ವಾಸುದೇವ ಅಂತ ತಾನು ಕರೆಸಿಕೊಳ್ತಾ ಇದ್ದಾನೆ. ಅಮರೈರಾವೃತಂ ಪುಣ್ಯಂ ಪುಣ್ಯಕೃದ್ಭಿರ್ ನಿಷೇವಿತಂ ದೇವಲೋಕಂ ಸಮುತ್ಸೃಜ್ಯ ಮರ್ತ್ಯಲೋಕಮಿಹಾಗತಃ. ಅಲ್ಲ, ವಸ್ತುತಃ ಭಗವಂತ ತಾನು ಹುತಾತ್ಮರಿಂದ ತಾನು ಸೇವಿತನಾಗಿದ್ದಾನೆ. ಇಂತಹ ದೇವತೆಗಳಿಂದ ತಾನು ಸೇವಿತನಾಗಿರತಕ್ಕಂತಹ ಇಂತಹ ಅಖಂಡ ಸಾಮರ್ಥ್ಯವುಳ್ಳಂತಹ ಭಗವಂತ ದೇವಲೋಕವನ್ನು ಬಿಟ್ಟು ಮನುಷ್ಯ ಲೋಕವನ್ನು ಯಾಕೆ ಹೊಂದುತ್ತಾ ಇದ್ದಾನೆ? ಮನುಷ್ಯ ಲೋಕ ಅಂತ ಹೇಳಿದ್ರದು ಮಹಾ ಕಷ್ಟಕ್ಕೆ, ಅದು ಕಷ್ಟಪಡ್ಲಿಕ್ಕೆ ಮನುಷ್ಯ ಲೋಕಕ್ಕೆ ಬರೋದು, ಸುಖ ಪಡ್ಲಿಕ್ಕೆ ಮನುಷ್ಯ ಲೋಕಕ್ಕೆ ಬರೋದೇ ಇಲ್ಲ. ಯಾಕೆಂತ ಹೇಳಿದ್ರೆ ಇನ್ನೆಲ್ಲ ಜಗತ್ತಿನಲ್ಲಿ ಅನೇಕ ಭೂಭಾಗಗಳಿದೆ. ಎಲ್ಲ ಭೂಭಾಗಗಳಿಗಿಂತಲೂ ಕೂಡ ಈ ಭಾರತ ಭೂಮಿಯೇ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮಾಡಿರ್ತಕ್ಕಂತಹ ಕರ್ಮಾಚರಣೆಗೆ ಫಲ ಉಂಟು. ಇಲ್ಲಿ ಬಂದವನು ಕರ್ಮಾಚರಣೆ ಮಾಡಲೇಬೇಕು, ವ್ಯರ್ಥವಾಗಿ ಕಾಲ ಕಳೀಲಿಕ್ಕೆ ಇಲ್ಲ. ಬೇರೆ ಖಂಡಗಳಲ್ಲಿ ಆ ಕರ್ಮಾಚರಣೆ ಮಾಡಿದ್ದಕ್ಕೆ ಫಲ ಇಲ್ಲ. ಭರತಖಂಡ ಏನಾಗಿದೆ, ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಖಂಡ. ಅಂತಹ ಒಂದು ಭೂಭಾಗ ವಿಶೇಷದಲ್ಲಿ ತಾನು ಅವತಾರ ಮಾಡ್ತಾ ಇದ್ದಾನೆ. ಆ ಲೋಕವನ್ನು ಬಿಟ್ಟು ಕಷ್ಟಪಡ್ಲಿಕ್ಕೆ ಇಲ್ಲಿ ಯಾಕೆ ಬರಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ದೇವ ಮಾನುಷಯೋರ್ನೇತ ಏಹು ಪ್ರಭವೋ ವಿಭೋ ಕಿಮರ್ಥಂ ದಿವ್ಯಮಾತ್ಮಾನಂ ಮಾನುಷೆ ಸನ್ನಿಯೋಜಯತ. ಭಗವಂತ ವಸ್ತುತಃ ದೇವತೆಗಳ ಹಾಗೂ ಮನುಷ್ಯರ ಎಲ್ಲರಿಗೂ ಕೂಡ ತಾನು ಉತ್ಪತ್ತಿಗೆ ಸ್ಥಾನನಾಗಿದ್ದಾನೆ. ಎಲ್ಲರೂ ಉತ್ಪತ್ತಿ ಆಗಬೇಕು ಅಂತ ಹೇಳಿದ್ರೆ ನಾನು ಈಗ ಹೇಳಿದಂತೆ ಭಗವಂತನ ಅವಶ್ಯಕತೆ ಉಂಟೇ ಉಂಟು. ಬಿಂಬಕ್ರಿಯಾ ಇಲ್ಲದೇನೆ ಪ್ರತಿಬಿಂಬ ಇಲ್ಲದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇವತೆಗಳ ಅವತಾರ ಇರಲಿ, ದೇವತೆಗಳ ಹುಟ್ಟಿರಲಿ ಅಥವಾ ನಮ್ಮ ಹುಟ್ಟಿರಲಿ, ಎಲ್ಲರೂ ಉತ್ಪತ್ತಿ ಆಗಬೇಕಾದ್ರೂ ಕೂಡ ಭಗವಂತನೇ ಅದಕ್ಕೆ ಬೇಕು. ಹಾಗಾಗಿ ಇಂತಹ ಎಲ್ಲರಿಗೂ ಕೂಡ ಉತ್ಪತ್ತಿ ಸ್ಥಾನನಾಗಿರ್ತಕ್ಕಂತಹ ಸ್ವಾಮಿ ತಾನ್ಯಾಕೆ ಮನುಷ್ಯರ ಯೋನಿಂದ ತಾನು ಹೊಂದುತ್ತಾ ಇದ್ದಾನೆ. ಕಿಮರ್ಥಂ ದಿವ್ಯಮಾತ್ಮ ಮನುಷ್ಯ ಕನ್ಯಯೋಜಯತ. ಆ ಮನುಷ್ಯ ಲೋಕದಲ್ಲಿ ತಾನು ಯಾಕೆ ಹುಡ್ತಾ ಇದ್ದಾನೆ, ಮನುಷ್ಯನ ತಾನು ಯಾಕೆ ಬಿಡ್ತಾ ಇದ್ದಾನೆ. ಯಚ್ಚಕ್ರಂ ವರ್ತೇಕೋ ಮನುಷ್ಯಾಣಾಂ ಅನಾಯನಂ ಮಾನುಷ್ಯೇ ಚ ಕಥಂ ಬುದ್ಧಿಂ ಚಕ್ರೇ ಚಕ್ರಭೃತಾಂಬರಃ. ಹೀಗೆ ಭಗವಂತ ಮನುಷ್ಯನಲ್ಲಿ ತಾನು ಹುಡ್ತಾ ಇದ್ದಾನೆ. ಈ ಯಾಕೆ ಹುಟ್ಟಿದ ಅಂತಕ್ಕಂಥ ವಿಚಾರವನ್ನು ಕೂಡ ನಮಗೆ ವಿಸ್ತಾರವಾಗಿ ಹೇಳಬೇಕು ಅಂತ ಹೇಳ್ತಾ, ಗೋಪಾಯಂ ಯಃ ಪುರತೆ ಜಗತ ಸರ್ವಲೌಕಿಕಾನ್ ಕಥಂ ಗಾಂ ಗತೋ ದೇವಃ ವಿಷ್ಣೋರ್ ಗೋಪತ್ವಮಾಗತಃ. ಇಂತಹ ಲೋಕರಕ್ಷಕನಾಗಿರತಕ್ಕಂತಹ ಭಗವಂತ ಪೃಥ್ವಿಯ ಮೇಲೆ ಯಾಕೆ ಅವತಾರ ಮಾಡಿದ, ಗೋಗಳನ್ನು ತಾನು ಯಾಕೆ ಕಾಯ್ದ, ಅವನಿಗೇನಂತಹ ಗತಿಗೆಟ್ಟಿತ್ತು,
ಮನುಷ್ಯನ ಹುಟ್ಟೋದೊಂದು ಹೀನವಾದ ಕೆಲಸ, ಅದರಲ್ಲೂ ಹುಟ್ಟಿ ದನ ಕಾಯೋದೊಂದು ಇನ್ನೂ ಹೀನವಾಗಿರ್ತಕ್ಕಂಥ ಕೆಲಸ. ಇದನ್ನು ತಾನು ಯಾಕೆ ಮಾಡ್ತಾ ಇದ್ದಾನೆ? ಮಹಾಭೂತಾನಿ ಭೂತಾತ್ಮ ಯೋ ದಧಾರ ಚಕಾರ ಚ ಶ್ರೀಗರ್ಭ ಸ ಕಥಂ ಗರ್ಭಂ ಸ್ತ್ರೀಯಾ ಭೂಚರಯಾ ಧೃತಃ. ಭಗವಂತ ವಸ್ತುತಃ ಎಲ್ಲರಿಗೂ ಕೂಡ ತಾನು ಅಂತರಾತ್ಮನಾಗಿ ತಾನಿದ್ದಾನೆ. ಇಂತಹ ಭಗವಂತನನ್ನ ಆ ದೇವಕಿ ದೇವಿ ತಾನು ಗರ್ಭದಲ್ಲಿ ಹೇಗೆ ಧಾರಣ ಮಾಡಿದ್ಲು ಅಂತ ಅದನ್ನು ಕೂಡ ತಾನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಇಂತಹ ಭಗವಂತನ ಬಗ್ಗೆ ಅನೇಕ ಅವನ ಒಂದು ಮಹಿಮೆಯನ್ನ ಕೊಂಡಾಡ್ತಾ ಇದ್ದಾರೆ. ಇಂತಹ ಭಗವಂತ ಮೊಟ್ಟ ಮೊದಲು ಜನರಾಶಿಯಲ್ಲಿ ತಾನು ಯೋಗ ನಿದ್ರೆಯನ್ನು ತಾನು ಮಾಡ್ತಾ ಇದ್ದಾನೆ. ಇಂತಹ ಭಗವಂತ ತಾನು ಚತುರ್ಮುಖ ಬ್ರಹ್ಮನನ್ನು ತಾನು ಪಡಿತಾ ಇದ್ದಾನೆ. ಸರ್ವ ಆಯುಧಗಳಿಂದ ತಾನು ಕೂಡಿದವನಾಗಿದ್ದಾನೆ. ಇಂತಹ ಭಗವಂತ ಮಯ ಎಂತಕ್ಕಂತಹ ರಾಕ್ಷಸನ್ನ, ತಾರಕ ಎಂತಕ್ಕಂಥ ರಾಕ್ಷಸನ್ನ ತಾನು ಗರುಡಾರೂಢನಾಗಿ ತಾನು ಸಂಹಾರ ಮಾಡಿದ್ದಾನೆ ಅಂತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ವಸ್ತುತಃ ನೋಡಿದಂತೆ ತಾರಕಾಸುರನನ್ನ ಸಂಹಾರ ಮಾಡಿರ್ತಕ್ಕಂಥದ್ದು ಗರುಡ ಅಂತ ಇಲ್ಲಿ ಹೇಳಲ್ಪಟ್ಟರು ಕೂಡ ಆ ತಾರಕಾಸುರನ ಸಂಹಾರ ಮಾಡಿರ್ತಕ್ಕಂಥದ್ದು ವಸ್ತುತಃ ಕುಮಾರ ಸ್ಕಂದ ಸಂಹಾರ ಮಾಡಿರ್ತಕ್ಕಂಥದ್ದು. ಇಲ್ಲಿ ಹೇಳುವಂತೆ, ಈ ಪುರಾಣ ಹೇಳುವಂತೆ ಆ ಭಗವಂತನೇ ಯಪುರಾಣೇ ಪುರಾಣಾತ್ಮ ವಸ್ತುತಃ ಇಲ್ಲಿ ಹೇಳುವಂತೆ ಆ ಭಗವಂತನೇ ತಾನು ಸಂಹಾರ ಮಾಡಿದ್ದಾನೆ ಎಂಬತಕ್ಕಂಥ ವಿಚಾರವನ್ನ ತಾವು ಹೇಳ್ತಾ ಇದ್ದಾರೆ. ಇಲ್ಲಿ ಇದು ಹೇಗೆ ಕೂಡ್ತದೆ ಅಂತ ವಿಚಾರ ಮಾಡಿದಾಗ, ಒಂದು ಹೇಳುವಂತೆ ಕಲ್ಪಭೇದದಿಂದ ಅಂತ ಕೂಡಿಸಬಹುದು, ಅಥವಾ ಬ್ರಹ್ಮಣಿ ಬ್ರಹ್ಮರೂಪೋಸು ಶಿವರೂಪೇ ಶಿವೇಶ್ವರ ಎಂಬುದಾಗಿ ಹೇಳಿದಂತೆ ಅಂತರ್ಯಾಮಿ ವ್ಯಕ್ತಿಯಾದಾಗ ಇಟ್ಟುಕೊಂಡು ಕೂಡಿಸುವುದು ಎಂಬತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಹೀಗೆ ಹೇಳ್ತಾ ಇದ್ದಕ್ಕಿದ್ದಾಗೆ ವಾಮನ ರೂಪ ಪರಮಾತ್ಮನನ್ನ ತಾವು ಸ್ಮರಣೆ ಮಾಡಿಕೊಳ್ತಾ ಇದ್ದಾರೆ. ಭಗವಂತ ವಾಮನಾವತಾರವನ್ನ ತಾನು ಯಾಕೆ ಗ್ರಹಣ ಮಾಡ್ತಾ ಇದ್ದಾನೆ? ಅದಿತಿ ದೇವಿಯಲ್ಲಿ ತಾನು ಯಾಕೆ ಹುಟ್ಟಿದ? ಅವನು ವಸ್ತುತಃ ಅದಿತಿ ದೇವಿಯಲ್ಲಿ ಹುಟ್ಟಿ ಇಂದ್ರನಿಗೆ ಏನೊಂದು ಸ್ವರ್ಗದ ಆಧಿಪತ್ಯ ಬಿಟ್ಟು ಹೋಗಿತ್ತೋ ಅದನ್ನೆಲ್ಲವನ್ನು ಕೂಡ ತಾನು ಕೊಡಿಸಿದ್ದಾನೆ, ಸಿದ್ಧ ಆಗುವಂತೆ ಮಾಡಿದ್ದಾನೆ. ಈ 3 ಹೆಜ್ಜೆ ದಾನವನ್ನ ಬೇಡೋದ್ರ ಮೂಲಕ ಸಕಲ ಅಸುರ ಸಂಪತ್ತನ್ನ ತಾನು ಪಡಿತಾ ಇದ್ದಾನೆ ಅಂತ ಹೀಗೆ ಹೇಳ್ತಾ ಮತ್ತೆ ವರಾಹರೂಪಿ ಪರಮಾತ್ಮನ ಒಂದು ಇದಕ್ಕೆ ಬರ್ತಾ ಇದ್ದಾರೆ. ಭಗವಂತ ಈ ಲೋಕ ರಕ್ಷಣೆಗೆ ಕೇವಲ ದೇವತೆಗಳಿಗೆ ಮಾತ್ರ ಅನುಗ್ರಹ ಮಾಡಿದ್ದಲ್ಲ, ಎಲ್ಲರಿಗೂ ಕೂಡ ಅನುಗ್ರಹ ಮಾಡಿದ್ದಾನೆ. ದೇವತೆಗಳಿಗೆ ಸುರ ಸಂಪತ್ತನ್ನು ತಾನು ಕೊಡೋದಲ್ಲದೆ ನಮಗೆಲ್ಲರಿಗೂ ಕೂಡ ಆ ಯಜ್ಞದ ಸಂಪತ್ತನ್ನೆಲ್ಲ ತಾನು ಕೊಟ್ಟಿದ್ದಾನೆ. ಯಜ್ಞದ ಸಂಪತ್ತನ್ನ ಕೊಡಬೇಕಾದ್ರೆ ಅನೇಕ ಯಜ್ಞದ ಪ್ರಕ್ರಿಯೆಗಳನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ವಸ್ತುತಃ ಯಜ್ಞಾನಶ್ಚ ದ್ರವ್ಯಾಣಿ ಯಜ್ಞಾಶ್ಚ ಸಚಯಾಲಯನ್ನ ಅಂತ ಹೇಳ್ತಾ ಅನೇಕ ಯಜ್ಞಗಳ ಒಂದು ಪದಾರ್ಥಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ವಸ್ತುತಃ ಮೀಮಾಂಸಾ ಅಧ್ಯಯನ ಬೇಕಾಗ್ತಂತ ಅನ್ಕೊಳ್ತೇನೆ. ನಾನು ಮೀಮಾಂಸಾ ಅಧ್ಯಯನ ಮಾಡಿರ್ತಕ್ಕಂಥದ್ದಿಲ್ಲ, ಆದರೂ ಕೂಡ ಕೆಲವು ಇದನ್ನು ಹೇಳ್ತಾ ಅಲ್ಲಿ ಪಾತ್ರೆ, ಚಮಚ, ಉಲೂಕಲ ಮೊದಲಾಗಿರ್ತಕ್ಕಂಥವುಗಳನ್ನು ಯಜ್ಞದ ಉಪಕರಣಗಳನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಆ ಯಾಗದಲ್ಲಿ ಆಗಬೇಕಾದ್ರೆ ಪಾತ್ರ ಅಂತ ಹೇಳಿದ್ರೆ ಈ ಯಾಗಕ್ಕೆ ಬೇಕಾಗ್ತಕ್ಕಂಥ ಪಾತ್ರೆಗಳು ಅಂತ ನಾನು ಅನ್ಕೊಳ್ತೇನೆ. ಚಮಚ ಅಂತ ಹೇಳಿದ್ರೆ ಅದು ಕೈಯಾಡ್ಲಿಕ್ಕೆ ಸೌಟು ಬೇಕಲ್ವ ಚಮಚ, ಉಲೂಕಲ ಒರಳು ಅಂತ ಹೀಗೆ ಆ ಯಜ್ಞಕ್ಕೆ ಪ್ರಕ್ರಿಯೆಗಳನ್ನ ಏನು ಹೇಳಿದ್ದಾರೆ ಅದೇ ಪ್ರಕ್ರಿಯೆಗಳನ್ನ ಇಟ್ಟುಕೊಂಡೇ ನಾವು ಮಾಡಬೇಕು. ವಸ್ತುತಃ ಈ ಗ್ರಾಂಡರ್ ಇದೆ, ನಾವು ಭಟ್ಟಿ ಹಾಕ್ಸ್ಕೊಂಡ್ ಬರ್ತೇನೆ, ಅದು ಯಜ್ಞ ವಸ್ತುತಃ ಪರಿಪೂರ್ಣ ಆಗೋದಿಲ್ಲ ಅಂತ. ಅದು ಯಾಕೆ ಅಂತ ಹೇಳಿದ್ರೆ ಯಜ್ಞ ಪ್ರಕ್ರಿಯೆಯಲ್ಲಿ ಹಾಗೆ ಮಾಡಬೇಕಂತ ಯಜ್ಞಗಳನ್ನ. ಕೆಲವು ಯಜ್ಞಗಳಲ್ಲಿ ಮಂತ್ರಗಳು ಹಾಗೆ ಇರ್ತದೆ, ಅಧಿಪ್ರೋಕ್ಷ ಪ್ರತಾಪ್ಯ ಉತ್ತರತೋ ನಿಧಾಯ ಅಂತ ಹೀಗೆ ಆ ಮಂತ್ರಗಳನ್ನು ಹಾಗೇ ಹೇಳಬೇಕು. ಮಂತ್ರ ಅಂದ್ರೆ ವಸ್ತುತಃ ಅದು ವಾಕ್ಯಗಳಾದ್ರೂ ಕೂಡ ನೀರು ಪ್ರೋಕ್ಷಣೆ ಮಾಡಬೇಕು, ನಾವು ಸಂಸ್ಕೃತದಲ್ಲಿ ಹಾಗೆ ಹೇಳ್ಬೇಕು, ಕನ್ನಡದಲ್ಲಿ ಹೇಳ್ತೇನೆ ಅಂತ ಹೀಗೆ ಹೇಳುವ ಹಾಗಿಲ್ಲಂತೆ.
ಹಾಗೇ ಹೇಳಬೇಕಂತೆ, ಹಾಗೇ ಮಾಡಬೇಕಂತೆ. ಯಾಕೆ ಅಂತ ನಮಗೆ ಗೊತ್ತಿಲ್ಲ. ಅವರು ಹೇಳುವಂತೆ ಅದಷ್ಟು ಉತ್ಪತ್ತಿ ಆಗ್ತದೆ ಅಂತ ಅಷ್ಟೇ. ಅದಕ್ಕೆ ಅವ್ನು ಅದಷ್ಟು ಉತ್ಪತ್ತಿ ಆಗ್ತದೆ, ಅದರಿಂದಾಗಿ ಹಾಗೇ ಹೇಳಬೇಕು, ಹಾಗೇ ಮಾಡಬೇಕು. ಗ್ರಾಂಡರ್ ಇದೆ ಅಂತ ಹೇಳಿ ನಾವು ಒರಳಲ್ಲಿ ಯಾಕೆ ಕುಡ್ತಾ ಕೊಡ್ಬೇಕು? ಹಿಂದಿನ ಕಾಲ ಅಜ್ಜಿಗಳಂತೆ ಹಿಂದಿನ ಕಾಲದ ಅಜ್ಜಿಗಳಂತೆ ನಾವು ಒರಳಲ್ಲಿ ಯಾಕೆ ಕುಡ್ತಾ ಕೊಡ್ಬೇಕು ಅಂತ ಪ್ರಶ್ನೆ ಮಾಡಬಾರದು. ಅಲ್ಲಿ ಹೇಗೆ ಹೇಳಿದ್ದಾರೋ ಹಾಗೆ ಆವಾಹನ ಮಾಡೋದು ಇತ್ಯಾದಿಗಳನ್ನ ವ್ರೀಹಿನ್ ಪ್ರೋಕ್ಷ ಅಂತ ಎಲ್ಲ ಅಲ್ಲಿ ಪ್ರಕ್ರಿಯೆಗಳು ಉಂಟು. ಆ ಪ್ರಕ್ರಿಯೆಯಂತೆ ನಾವು ಮಾಡಬೇಕು. ಅದಕ್ಕೆ ಒಂದು ಅದಷ್ಟು ಉತ್ಪತ್ತಿಯನ್ನು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಯಜ್ಞಗಳಿಗೆ ಅಲ್ಲಿ ದಕ್ಷಿಣಾಗ್ನಿರ್ ಗಾರ್ಹಪತ್ಯ ಹವನೀಯ ಪ್ರಯೋಗ್ನಯ ಎಂಬುದಾಗಿ 3 ಅಗ್ನಿಗಳು, ದಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹವನೀಯ ಎಂಬುದಾಗಿ 3 ಅಗ್ನಿಗಳು ಕೂಡ ಉಂಟು. ನಾವು ಯಜ್ಞ ಪ್ರಕ್ರಿಯೆಯಲ್ಲಿ ಮಾಡುವಾಗ ಅಂತಹದನ್ನ ಇದು ಮಾಡೋದಿಲ್ಲ. ಸಾಮಾನ್ಯ ದೊಡ್ಡ ದೊಡ್ಡ ಅಶ್ವಮೇಧ ಯಾಗ ಆಗಲಿ ಅಥವಾ ಇನ್ನೇನೋ ಯಾವಂತ ಅದಕ್ಕೆ ಪುತ್ರಕಾಮೇಷ್ಟಿ ಯಾಗ, ಇಂಥ ದೊಡ್ಡ ದೊಡ್ಡ ಯಾಗಗಳಲ್ಲಿ, ವಾಜಪೇಯಿ ಯಾಗ, ಇಂಥ ಯಾಗಗಳಲ್ಲಾಗುವಾಗ ಅಂತ ಒಂದು 3 ಅಗ್ನಿಗಳನ್ನ ಮಾಡ್ತಾರೆ. ಅದು ಮೀಮಾಂಸಾಕ್ಕೆ ಸಂಬಂಧಪಟ್ಟಂತೆ ಅದು ಆ ಪ್ರಕ್ರಿಯೆನೇ ಬೇರೆ. ನಾವು ಇವತ್ತು ಲೋಕದಲ್ಲಿ ನಾವೆಲ್ಲರೂ ಕೂಡ ಜನಸಾಮಾನ್ಯರು ಏನು ಉಪಯೋಗ ಮಾಡ್ತಾ ಇದ್ದೀವಿ. ಆಯಸ್ಯ ಪ್ರಕ್ರಿಯೆಗೂ ಇಲ್ಲಿ ಈ ಪಾತ್ರಗಳನ್ನೆಲ್ಲ ಏನು ಭಾಗವತ ಪುರಾಣ ಅಥವಾ ಇನ್ನು ಹರಿವಂಶ ಪುರಾಣ ಇತ್ಯಾದಿಗಳಲ್ಲಿ ಏನು ಪದಾರ್ಥಗಳನ್ನು ಹೇಳಿದ್ದಾರೆ, ಆ ಪದಾರ್ಥಗಳನ್ನು ಇವತ್ತು ನಾವು ದಿನನಿತ್ಯದ ಯಜ್ಞಗಳಲ್ಲಿ ಬೆಳೆಸ್ತಾ ಇದ್ದ ಹೆಚ್ಚು. ಯಾವುದೋ ಒಂದು ಕೆಲವು ಮಾತ್ರಗಳನ್ನು ಬೆಳೆಸ್ತಾ ಇದ್ದೇವೆ, ಇನ್ನು ಹೆಚ್ಚುಗಳನ್ನು ಬಿಟ್ಟದ್ದೇ ಜಾಸ್ತಿ ದಿನದ ಯಜ್ಞ ಪ್ರಕ್ರಿಯೆಯಲ್ಲಾಗುವಾಗ. ಹೀಗೆ ಅದರ ಎಲ್ಲ ಸಾಧನಗಳನ್ನು ಕೂಡ ಭಗವಂತ ತಾನು ಸೃಷ್ಟಿ ಮಾಡಿದ್ದಾನೆ. ಯಜ್ಞ ಸಾಧನ ಯಜ್ಞಾಂತಜ್ಞವಶ್ಯ ಅನ್ನಮನ್ನಾದೇವತೆ ಎಂಬುದಾಗಿ ಹೇಳಿದಂತೆ ಭಗವಂತ ಎಲ್ಲವನ್ನು ಕೂಡ ಬ್ರಹ್ಮದೇವರು ಹೀಗೆ ಮಾಡಿದ್ದು. ಯಜ್ಞೋ ಯಜ್ಞಪತಿರ್ ಯಜ್ವ ಯಜ್ಞಾಂಗೋ ಯಜ್ಞಮಾಹನ, ಹೀಗೆಲ್ಲ ನಾಮಗಳನ್ನು ಒಂದೊಂದೇ ನೋಡ್ತಾ ಬಂದ್ರೆ ಯಜ್ಞ, ಯಜ್ಞಪತಿ, ಯಜ್ವ, ಯಜ್ಞಾಂಗ, ಯಜ್ಞಮಾಹನ, ಯಜ್ಞಭೃತ್, ಯಜ್ಞಕೃತ್, ಯಜ್ಞಿ, ಯಜ್ಞಹುಕ್, ಯಜ್ಞ ಸಾಧನ. ಹಾಗೆ ಹೇಳಿದಂತೆ ಯಜ್ಞಕೃತ್ ಹೌದು, ಯಜ್ಞ ಸಾಧನ ಹೌದು, ಯಜ್ಞಾಂಗನೂ ಹೌದು, ಅವನೇ ಯಜ್ಞ ಸ್ವರೂಪಿ ಸ್ವತಃ. ಮತ್ತೆ ಯಜ್ಞಾಂತಕೃತ್ ಯಜ್ಞವಿಷ್ಯಂ ಅನ್ನಂ ಅನ್ನಾದೇವಚ ಬೇರೆ ಹೇಳ್ತದೆ. ಅಂತೂ ಇಲ್ಲಿ ಇಷ್ಟು ಹೇಳಬೇಕಾದ್ರೆ ಆ ವರಾಹದ ಪರಮಾತ್ಮ ವಿಶೇಷ ರೂಪವನ್ನೇ ವರ್ಣನೆ ಮಾಡಿದ ಹಾಗುಂಟು. ಎಲ್ಲವೂ ಕೂಡ ಆ ವರಾಹದ ಪರಮಾತ್ಮ ವಿಶೇಷವಾಗಿ ಕೊಂಡಾಡ್ತಾ ಎಂಬುದಾಗಿ ನೋಡಬಹುದಾಗಿದೆ. ಇನ್ನು ಇಲ್ಲಿ ಹೇಳುವಂತೆ ವೇದಿ, ಕುಶ, ಧ್ರುವ, ಪ್ರೋಕ್ಷಣೀಯ, ಧ್ರುವ, ಅವಭೃತ ಅಂತಕ್ಕಂಥ ವಿಧಾನಗಳನ್ನು ಕೂಡ ತಾನು ಸೃಷ್ಟಿ ಮಾಡಿದ್ದಾನೆ ಭಗವಂತ. ವೇದಿ ಹೋಮಕ್ಕೆ ಬೇಕಾಗ್ತಕ್ಕಂಥ ಒಂದು ಸ್ಥಳ ವಿಶೇಷವನ್ನ ಮಾಡುವಂತಹದ್ದು. ಮತ್ತೆ ವೇದಿ, ಕುಶ, ದರ್ಭೆ ಅಂತ ಕುಶ ಅಂತ ಹೇಳಿದ್ರೆ ಅದು ಬೇರೆ ಬೇರೆ ಮತ್ತೆ ವಿಧಾನಗಳು ಉಂಟು. ಅದರಲ್ಲಿ ಹಲವಾರು ಕುಶದಲ್ಲಿ ಅನೇಕ ವೆರೈಟಿಗಳುಂಟು. ಅಂಥದನ್ನ ಈ ಕುಶ ಅನ್ನೋದೊಂದು ತೃಣ ವಿಶೇಷ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ. ಅದು ತೃಣ ವಿಶೇಷ. ಇನ್ನು ಶೃವ ಅಂತ, ಅದು ಶೃವ ಅಂತ ಹೇಳುವಂತಹದ್ದು ಸಾಮಾನ್ಯ ಆಹುತಿಯಾಗಿ ಶೃವ ಅಂತ ಎರಡನ್ನು ನಾವು ಉಪಯೋಗ ಮಾಡ್ತೇವೆ. ದಿನನಿತ್ಯದ ಬಳಕೆಯಲ್ಲಿ ಆಗುವಾಗ ಶೃವ ಅಂತ ಎರಡನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಎರಡನ್ನು ಕೂಡ ಒಂದನ್ನ ಆಹುತಿ ಹಾಕೋದು, ವ್ಯಾಹೃತಿಯನ್ನ ಮಂತ್ರಭೂತವಾಗಿ ವ್ಯಾಹೃತಿಯನ್ನು ಹಾಕ್ತಾ ಇದ್ದೇವೆ, ಎರಡನ್ನು ಸೇರಿಸಿ ಹಾಕುವಂತಹ ಪ್ರಕ್ರಿಯೆಯಲ್ಲಿ ಅದನ್ನು ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಧ್ರುವ ಅಂತಕ್ಕಂಥದ್ದು. ತೃಪ್ತನ್ನ ಹೀಗೆ ಮಾಮೂಲು ಸ್ವಲ್ಪ ಭೂಸ್ವಾಹ, ಭೋಸ್ವಾಹ, ಸ್ವಸ್ವಾಹ ಅಂತ 3 ಸರಿ ಹಾಕ್ತಾ ಇರುವಾಗ ತೃಪ್ತನ್ನೇ ತಗೊಳ್ಳೋದು. ಭೂರ್ಭೋ ತೃಪ್ವ ಅಂತ ಸಮಸ್ತ ವ್ಯಾಹೃತಿಯನ್ನು ಸೇರಿಸಿಕೊಂಡು ಹಾಕಬೇಕಾದ್ರೆ ತೃಪ್ತವನ್ನು ಸೇರಿಸಿಕೊಂಡು ಹಾಕುವಂತಹದ್ದು ಇವತ್ತಿನ ಪ್ರಕ್ರಿಯೆಯಲ್ಲಿ ಉಂಟು. ಮತ್ತೆ ಈ ಯಜ್ಞವನ್ನ ಮಾಡಿ ಆದ ಮೇಲೆ ಅವಭೃತ ಅಂತ ಒಂದಿರ್ಬೇಕು, ಅದು ಮಾಡಲೇಬೇಕು. ಅವಭೃತ ಅದು ಪರಿಪೂರ್ಣ ಅಂತ ಅಲ್ಲಿಗೆ. ಹಾಗಾಗಿ ಅವಭೃತ ಅಂತಕ್ಕಂತಹದ್ದನ್ನು ತಾನು ಸ್ವಾಮಿ ಸೃಷ್ಟಿ ಮಾಡಿದ್ದಾನೆ. ಆ ಯಜ್ಞದ ಒಂದು ಏನು ಅಭಿಮಂತ್ರಿತವಾಗಿರ್ತಕ್ಕಂಥ ಕಲಶ ಏನುಂಟು, ಆ ಕಲಶದ ನೀರಿನಿಂದ ಆ ಯಜಮಾನನಿಗೆ ಎಲ್ಲ ಋತ್ವಿಜರು ಮಂತ್ರಭೂತವಾಗಿರ್ತಕ್ಕಂಥ ಜಲವನ್ನ ಮಂತ್ರಗಳಿಂದ ಪುನಃ ಅಭಿಷೇಕ ಮಾಡಿ ಅವನಿಗೆ ವಿಶಿಷ್ಟ ಒಂದು ತೇಜಸ್ಸನ್ನ ತಂದು ಕೊಡ್ತಾ ಇದ್ದಾರೆ. ಹೀಗೆ ಅದನ್ನು ಕೂಡ ಎಲ್ಲ ವಿಧಾನಗಳನ್ನು ಕೂಡ ಭಗವಂತ ತಾನು ಆ ಸಂದರ್ಭದಲ್ಲಿ ಸೃಷ್ಟಿ ಮಾಡಿದ್ದಾನೆ. ಮತ್ತೆ ಭಗವಂತ ತ್ರಿವಿಧ ಗತಿಯನ್ನು ತಾನು ಸೃಷ್ಟಿ ಮಾಡಿದ್ದಾನೆ. ಊರ್ಧ್ವಗತಿ, ಅಧೋಗತಿ ಮತ್ತೆ ಮಧ್ಯಗತಿ ಅಂತ ಈ ಗತಿಗಳನ್ನು ಕೂಡ ಭಗವಂತನೇ ತಾನು ಸೃಷ್ಟಿ ಮಾಡಿದ್ದಾನೆ. ಆನಂತರ ಭಗವಂತ ಹವ್ಯ ಕವ್ಯ ಅಂತಕ್ಕಂಥದ್ದನ್ನು ತಾನು ಸೃಷ್ಟಿ ಮಾಡಿದ್ದಾನೆ. ಆಗಲೇ ಹೇಳಿದಂತೆ ದೇವತೆಗಳಿಗೆ ಕೊಡುವಂತಹದ್ದು ಹವ್ಯ, ಸ್ಥಿತಿಗಳಿಗೆ ಕೊಡ್ತಕ್ಕಂಥದ್ದು ಕವ್ಯ. ಈಗ ಆ ಪ್ರಕ್ರಿಯೆಯನ್ನು ಕೂಡ ತಾನು ಸೃಷ್ಟಿ ಮಾಡಿದ್ದಾನೆ. ಅದಕ್ಕೆ ಅಧಿಕಾರ ಇರತಕ್ಕಂಥ ಬ್ರಾಹ್ಮಣರನ್ನು ಕೂಡ ತಾನು ಸೃಷ್ಟಿ ಮಾಡಿದ್ದಾನೆ.
ವಸ್ತುತಃ ಯಾವತ್ತೂ ಕೂಡ ಹವ್ಯವನ್ನು ಸ್ವೀಕರಿಸುವಂಥವರು ದೇವತೆಗಳು ಕವ್ಯವನ್ನು ಸ್ವೀಕಾರ ಮಾಡುವಂತೂ ಪಿತೃಗಳಲ್ಲಿ ಒಂದಾಗಿ ವಿಭಾಗ ಮಾಡಿ ಹವ್ಯವನ್ನು ಸ್ವೀಕಾರ ಸಾಧನದಲ್ಲಾಗುವಾಗ ಹವ್ಯವನ್ನ ವಿಶ್ವ ದೇವತೆಗಳು ಸ್ವೀಕಾರ ಮಾಡ್ತಾರೆ. ಹೋಮದಲ್ಲಾಗುವಾಗ ವಿಶ್ವ ದೇವತೆಗಳು ಇಂದ್ರ ಮೊದಲಾಗಿರ್ತಕ್ಕಂಥ ಸಕಲ ದೇವತೆಗಳು ಕೂಡ ಆ ಯಜ್ಞವನ್ನ ಯಜ್ಞದ ಆಹುತಿಯನ್ನು ತಾವು ಸ್ವೀಕಾರ ಮಾಡ್ತಾ ಇದ್ದಾರೆ. ಇದಾದ ಮೇಲೆ ಯೂಪ, ಸಮಿತ್, ಸೋಮ, ಪವಿತ್ರ, ಪರಿಧಿ ಮೊದಲಾಗಿರ್ತಕ್ಕಂಥ ವಸ್ತುಗಳನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ. ಇಲ್ಲಿ ಯೂಪ ಅಂದ್ರೆ ಅದೊಂದು ಸ್ತಂಭ ವಿಶೇಷ. ಆ ಹಿಂದಿನ ಕಾಲದಲ್ಲಿ ಆಗುವಾಗ ಪಶುಯಾಗವನ್ನು ಮಾಡ್ತಾ ಇದ್ರು. ಆ ಪಶುಯಾಗವನ್ನು ಮಾಡಬೇಕಾದ್ರೆ ಆ ಪಶುವನ್ನ ಅಲ್ಲಿ ತಂದು ಕಟ್ಟಬೇಕು. ಅದಕ್ಕೆ ಅಂತ ಕಟ್ಟತಕ್ಕಂಥ ಸ್ಥಳ ವಿಶೇಷಕ್ಕೆ ಕಂಬಕ್ಕೆ ಯೂಪ ಎಂಬುದಾಗಿ ಕರೀತಾ ಇದ್ದಾರೆ. ಇನ್ನು ಸಮಿತ್ತರು ಕೂಡ ಪ್ರಧಾನವಾಗಿ ಅಶ್ವತ್ಥ ಮತ್ತೆ ಇದು ಔದುಂಬರ, ಶಮಿ ಹೀಗೆ ನವದ್ರವ್ಯಗಳಿಗೆ ನಾವು ಏನು ಹೆಚ್ಚು ಕಡಿಮೆ ಉಪಯೋಗ ಮಾಡ್ತೇವೋ ಅದೇ ಸಮಿತಿಗಳೇ ಪ್ರಸಿದ್ಧವಾಗಿರ್ತಕ್ಕಂಥ ಸಮಿತಿಗಳು. ಅದೆಲ್ಲದಲ್ಲೂ ಕೂಡ ವಿಶೇಷವಾಗಿ ಅಶ್ವತ್ಥ ಸಮಿತಿ, ಪಲಾಶ ಸಮಿತಿ ಇದು ಪ್ರಧಾನವಾಗಿರ್ತಕ್ಕಂತಹ ಸಮಿತಿ. ಸಾಮಾನ್ಯ ಪಲಾಜಿಗಳನ್ನು ಹೇಳ್ತಾರೆ, ಯಾವುದೂ ಇಲ್ಲ ಅಂತ ಹೇಳಿದ್ರೆ ಅಶ್ವತ್ಥ ಅನ್ನೋದು ಸರ್ವ ರೀತಿಯಿಂದಲೂ ಕೂಡ ಗ್ರಾಹ್ಯವಾಗಿರ್ತಕ್ಕಂತಹ ಸಮಿತಿ ಅಶ್ವತ್ಥ ಸಮಿತಿ. ಇನ್ನು ಈ ಯಜ್ಞ ಮಾಡಬೇಕಾದ್ರೆ ಒಂದು ಸ್ಥಳ ವಿಶೇಷ ಇರಬೇಕು, ಯಜಮಾನ ಇರಬೇಕು, ಯಾಗಾಧಿಕಾರಿಗಳು, ಋತ್ವಿಗರು ಅವರೆಲ್ಲರೂ ಕೂಡ ಬೇಕು. ಅವರೆಲ್ಲರೂ ಕೂಡ ಭಗವಂತನೇ ತಾನು ಸೃಷ್ಟಿ ಮಾಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಆ ವಿಭಾಗವನ್ನು ಕೂಡ ಇಂಥವು ಇದನ್ನೇ ಕೆಲಸ ಮಾಡಬೇಕು. ಯಜಮಾನ ತಾನು ಸಂಕಲ್ಪ ಮಾಡಿ ತನಗೆ ಸೀಮಿತವಾಗಿರ್ತಕ್ಕಂತಹ ಕಾರ್ಯಗಳನ್ನು ತಾನು ಮಾಡಬೇಕು. ಬ್ರಹ್ಮನ ಸ್ಥಾನದಲ್ಲಿ ಕುಳಿತುಕೊಂಡು ಅವನಿಗೆ ಎಲ್ಲಿ ಯಾಗ ತಪ್ಪುತ್ತಾ ಇದೆ ಹೀಗೆ ಮಾಡಬೇಕು ಅಂತ ನಿರ್ದೇಶನ ಕೊಡ್ತಕ್ಕಂಥದ್ದು ಬ್ರಹ್ಮನ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ಒಂದು. ಋತ್ವಿಕರು ಅವ್ರ ಕೆಲಸವನ್ನ ಯಾಗಾದಿಗಳನ್ನು ಮಾಡ್ತಕ್ಕಂಥದ್ದು ಅವರು. ಈಗ ಅವರವರಿಗೆ ಸೀಮಿತವಾಗಿರ್ತಕ್ಕಂತಹ ಕೆಲವು ಕಾರ್ಯಕ್ರಮಗಳನ್ನ ತಾನು ಸೀಮಿತಗೊಳಿಸಿದ್ದಾನೆ. ಈಗ ಅದರ ವಿಧಾನವನ್ನು ಕೂಡ ತಾನೇ ಮಾಡಿದ್ದಾನೆ. ಎಲ್ಲವನ್ನು ಕೂಡ ವಿಧಾನ ಮಾಡಿ ನಾಭಿಕಮ್ಮದಿಂದ ಹುಟ್ಟಿರ್ತಕ್ಕಂತಹ ಬ್ರಹ್ಮದೇವರಿಗೆ ತಮ್ಮೆಲ್ಲವನ್ನು ಕೂಡ ತಾನು ಉಪದೇಶ ಮಾಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಕಾಲ ವಿಶೇಷಗಳನ್ನು ಕೂಡ ಕ್ಷಣ, ಲವ, ಕಾಷ್ಠ ಮೊದಲಾಗಿರ್ತಕ್ಕಂಥ ಕಾಲ ವಿಶೇಷವನ್ನು ಕೂಡ ತಾನೇ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಹೀಗೆ ಅದ ವಿಚಾರವನ್ನು ಕೂಡ ಹೇಳ್ತಾ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಕೂಡ ಭಗವಂತ ತಾನು ಸೃಷ್ಟಿ ಮಾಡಿದ್ದಾನೆ. ನಿತ್ಯ ನೈಮಿತ್ತಿಕ ಕಾಮ್ಯ ಎಂಬುದಾಗಿ ತ್ರಿವಿಧ ಇದರಲ್ಲಿ ಹೇಳಬೇಕಾದ್ರೆ ಅನೇಕ ತ್ರಿವಿಧಗಳ ಸಮೂಹವನ್ನು ಹೇಳ್ತಾ ಇದ್ದಾರೆ. ತ್ರಿವಿಧ ಇದು ಜೀವರು, ತ್ರಿವಿಧ ಕರ್ಮಗಳು, ಹೀಗೆ ಅನೇಕ ತ್ರೈವಿಧ್ಯದ ಸಮೂಹವನ್ನ ಇಲ್ಲಿ ವಿಷದಪಡಿಸ್ತಾ ಇದ್ದಾರೆ. ಭಗವಂತ ನಿತ್ಯ ನೈಮಿತ್ತಿಕ ಕಾಮ್ಯ ಅಂತಕ್ಕಂಥ 3 ಕರ್ಮಗಳನ್ನು ತಾನು ಸೃಷ್ಟಿ ಮಾಡಿದ್ದಾನೆ. ನಿತ್ಯ ಕರ್ಮ ಅಂತ ಹೇಳಿದ್ರೆ ಅದು ಸಂಧ್ಯಾ ವಂದನ ಮೊದಲಾಗಿರ್ತಕ್ಕಂಥ ಎಲ್ಲ ಕರ್ಮಗಳು ಕೂಡ ನಿತ್ಯ ಕರ್ಮ. ನೈಮಿತ್ತಿಕ ಅಂತ ಹೇಳಿದ್ರೆ ಸಾಧ್ಯ ಬಂತು, ರಾತ್ರಿ ಕಾಲದಲ್ಲಿ ಸ್ನಾನ ಮಾಡ್ತೇವೆ, ಈಗ ನಾವು ನಿಮಿತ್ತೀಕರಿಸಿಕೊಂಡು ಏನೋ ಮಾಡ್ತೇವೆ ಅದು ನೈಮಿತ್ತಿಕ. ಅಧಿಕ ಮಾಸ ಬಂದಿದೆ, ಅವಾಗ ಅದೊಂದು ನಿಮಿತ್ತವನ್ನು ಇಟ್ಟುಕೊಂಡು ಇವತ್ತು ಅಪೂಪದಾನ ಮೊದಲಾಗಿರ್ತಕ್ಕಂಥ ಏನೇನು ದಾನಗಳೆಲ್ಲ ಉಂಟು, ವಿಶೇಷವಾಗಿರ್ತಕ್ಕಂಥ ದಾನಗಳು, ಪೃಥ್ವಿ ದಾನ ಇದೆಲ್ಲ ಹೇಳ್ತಾ ಇದ್ದಾರೆ, ಗೋದಾನ. ಈ ನಿಮಿತ್ತೀಕರಿಸಿಕೊಂಡು ಮಾಡ್ತಕ್ಕಂಥದ್ದನ್ನ ನೈಮಿತ್ತಿಕ ಕರ್ಮ ಅಂತ ಕರೀತಾ ಇದ್ದಾರೆ. ಈ ರೀತಿಯ ಪುತ್ರ ಬೇಕೋ ಅಥವಾ ಇನ್ನೇನು ಸಂಪತ್ತು ಬೇಕೋ ಈ ಒಂದು ಉದ್ದೇಶವಾಗಿ ಇಟ್ಟುಕೊಂಡು ಮಾಡಿರ್ತಕ್ಕಂಥ ಎಲ್ಲೋ ಕರ್ಮಗಳು ಕೂಡ ಕಾಮ್ಯ ಎಂಬುದಾಗಿ ತಾನು ಕರೆಸಿಕೊಳ್ತಾ ಇದೆ. ಹೀಗೆ ತ್ರಿವಿಧ ಕರ್ಮಗಳನ್ನು ಕೂಡ ತಾನು ಸೃಷ್ಟಿ ಮಾಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಭಗವಂತ ಶ್ರುತಿ ಸ್ಮೃತಿ ಶಿಷ್ಟಾಚಾರ ಎಂಬತಕ್ಕಂಥ 3 ಪ್ರಮಾಣಗಳನ್ನ ಸೃಷ್ಟಿ ಮಾಡಿದ್ದಾನೆ. ಯಾವತ್ತು ನಾವು ಇವತ್ತು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಈ 3ಕ್ಕೆ ಅನುಸಾರವಾಗಿ 3ರಲ್ಲಿ ಎಲ್ಲಾದ್ರೂ ಒಂದು ಕಡೆ ಇರಬೇಕು. ಆದರೆ ಅಂತಹದ್ದನ್ನು ಅದು ಮಾತ್ರ ಅದು ಜ್ಞಾನಿಗಳಿಂದ ಗೃಹೀತವಾಗಿರ್ತಕ್ಕಂಥದ್ದು, ಅದು ಭಗವಂತನಿಗೆ ಪ್ರಿಯವಾಗಿರ್ತಕ್ಕಂಥದ್ದು. ಈ 3ರಲ್ಲೂ ಇರದೇ ಇರ್ತಕ್ಕಂಥದ್ದನ್ನು ನಾವು ಮಾಡಿದ್ರೆ ಅದು ಗ್ರಾಹ್ಯ ಅಲ್ಲ ಅಂತ. ಮೊದಲನೇದಾಗಿ ಶ್ರುತಿಗಳಲ್ಲಿ ಒಂದಿಷ್ಟು ಕ್ರಮಗಳನ್ನು ಹೇಳಿರ್ತಾರೆ. ಆ ಕರ್ಮಗಳನ್ನು ಮಾಡುವುದು ಅದು ಶುದ್ಧಿಕ್ತವಾಗಿರ್ತಕ್ಕಂಥ ಕರ್ಮ ಎಂಬುದಾಗಿ, ಅದೇ ಶೌತ ಕರ್ಮಗಳು ಎಂಬುದಾಗಿ ಕರೀತಾ ಇದ್ದಾರೆ. ಇನ್ನು ಸ್ಮೃತಿಯಲ್ಲಿ ಹೇಳಿರ್ತಕ್ಕಂತಹ ಕೆಲವು ಕರ್ಮಗಳು, ಪರಾಶರ, ಮನು ಮೊದಲಾಗಿರ್ತಕ್ಕಂಥವರು ಒಂದಿಷ್ಟು ಕರ್ಮಗಳನ್ನು ವಿಧಾನ ಮಾಡ್ತಾರೆ. ಹೀಗೆ ಜೀವನ ಹೀಗಿರಬೇಕು, ಮನುಷ್ಯ ಹೀಗಿರಬೇಕು, ಬ್ರಾಹ್ಮಣ ಹೇಗಿರಬೇಕು, ಕ್ಷತ್ರಿಯ ಹೇಗಿರಬೇಕು, ವೈಶ್ಯ ಹೇಗಿರಬೇಕು, ಶೂದ್ರ ಹೇಗಿರಬೇಕು, ಗೃಹಸ್ಥನ ಧರ್ಮ ಹೇಗೆ, ಬ್ರಹ್ಮಚಾರ್ಯ ಧರ್ಮ ಹೇಗೆ ಅಂತ ಎಲ್ಲವನ್ನು ಕೂಡ ಸ್ಮೃತಿ ಪ್ರಕಾರ ಬಹಳ ವೇದಗಳಿಗಿಂತಲೂ ಕೂಡ ಅವರ ಒಂದು ವಿಷದ ವಿವರಣೆ ಸಿಕ್ಕಾಪಟ್ಟೆ ಉಂಟು. ಹೀಗೆ ಆ ಪಾರಾಶರ, ಮನು ಮೊದಲಾಗಿರ್ತಕ್ಕಂಥವ್ರು ಏನು ಹೇಳಿದ್ದಾರೆ ಅದನ್ನು ಅನುಸರಿಸಿಕೊಂಡು ಮಾಡ್ತಕ್ಕಂಥ ಕರ್ಮಗಳನ್ನು ಸ್ಮಾರ್ಥ ಕರ್ಮಗಳು ಎಂಬುದಾಗಿ ಕರೀತಾ ಇದ್ದಾರೆ. ಸ್ಮಾರ್ತರು ಅಂತ ಹೇಳಿದ್ರೆ ಅಡ್ಡ ಬಡ್ಕೊಳ್ಳುವವರು ಅಥವಾ ಶಿವಸರ್ವೋತ್ತಮನಪ್ಪವರು ಇಂಥವ್ರು ಸ್ಮಾರ್ತರು ಅಂತಲ್ಲ. ಸ್ಮಾರತರು ಅನ್ನೋ ಶಬ್ದಕ್ಕೆ ಅದಕ್ಕೆ ಸ್ಮೃತಿಯುಕ್ತವಾಗಿರ್ತಕ್ಕಂಥ ಕರ್ಮಗಳನ್ನು ಯಾರು ಆಚರಣೆ ಮಾಡ್ತಾರೋ ಅವರು ಸ್ಮಾರ್ತರು. ಅವರಲ್ಲಿ ಜಾಸ್ತಿ ಉಳ್ಕೊಂಡಿದೆ, ಮಾಧ್ವರಲ್ಲಿ ಕಡಿಮೆ ಇದಾದ್ರಿಂದ ಸ್ವಲ್ಪ ಹಾಗೆ ವ್ಯವಹಾರ ಬಂದಿದೆ ಅಷ್ಟೇ ಬಿಟ್ರೆ, ಆದ್ರೆ ವಸ್ತುತಃ ಸ್ಮಾರ್ಥ ಅನ್ನೋ ಶಬ್ದಕ್ಕೆ ಇಷ್ಟೇ ಅರ್ಥ. ಸ್ಮೃತ್ಯುಕ್ತ ಕರ್ಮಗಳನ್ನು ಯಾರು ಮಾಡ್ತಾರೋ ಅವರು ಸ್ಮಾರ್ತರು, ಶುದ್ಧತೆ ಕರ್ಮಗಳನ್ನು ಯಾರು ಮಾಡ್ತಾರೋ ಶ್ರೌತರು ಅಂತ. ಈ ಶ್ರೌತರು ಸ್ಮಾರ್ತರು ಎಂಬುದಾಗಿ ವಿಧಾನ. ಹಾಗೆ ಇಷ್ಟು ಮಾತ್ರ ಅಲ್ಲ,
ಇನ್ನು ಕೆಲವು ಆಚಾರಗಳು, ಇವಾಗ ಅಂಗಾರಕ್ಷತೆ ಹಚ್ಚಿಕೊಳ್ಳಿಕ್ಕೆ ಪ್ರಮಾಣ ಇಲ್ಲ, ಸಿಕ್ಕೋದಿಲ್ಲ ನಮಗೆ. ಅಕ್ಷತೆ ಹಚ್ಚಿಕೊಳ್ಳೋದು ಒಂದು ಅಂಗಾರಕ ವಿಸ್ತರಂಗಾಣ ಶೇಷೇಣ ಯೋಗಾಂಧಿ ಪರಮಾರ್ಜನ ಶ್ರೀಮದಾಚಾರ್ಯ ಹೇಳಿದ್ರೆ ಹಚ್ಚಿಕೊಳ್ಬೇಕು ಅಷ್ಟೇ. ಅದು ಅಕ್ಷತೆಗಂತೂ ಪ್ರಮಾಣವೇ ಇಲ್ಲ. ಪ್ರಮಾಣ ಇಲ್ಲ, ನಾನು ಯಾಕೆ ಹಚ್ಚಿಕೊಳ್ಳಿ ಅಂತ ಹೇಳಿದ್ರೆ ಇಲ್ಲಿ ಶಿಷ್ಟಾಚಾರ ಉಂಟು, ಹಚ್ಚಿಕೊಳ್ಬೇಕಷ್ಟೇ. ಈ ಶಿಷ್ಟಾಚಾರ ಕೂಡ ಒಂದು ಪ್ರಮಾಣ. ಹೀಗೆ 3 ಪ್ರಮಾಣಗಳನ್ನ ತಾನು ಸೃಷ್ಟಿ ಮಾಡಿದ್ದಾನೆ. ಶಿಷ್ಯರು ಮತ್ತದಕ್ಕುಂಟು ವೇದಾದಿ ಕರ್ಮ ಮಾಡತಕ್ಕಂಥವರು ಎಲ್ಲವೂ ಕೂಡ ಅನೇಕ ಅಧಿಕಾರವನ್ನು ಹೇಳಿದ್ದಾರೆ ಅದಕ್ಕೆಲ್ಲ, ಯಾರು ಶಿಷ್ಯರಾಗ್ತಾರೆ ಅನ್ನೋದಕ್ಕೆ. ಹೀಗೆ ಆ ಶಿಷ್ಟಾಚಾರವನ್ನು ಕೂಡ ತಾನು ಸೃಷ್ಟಿ ಮಾಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಂತಕ್ಕಂಥ ಜಾತಿಯನ್ನು ಸೃಷ್ಟಿ ಮಾಡಿದ್ದಾನೆ. ಭೂರ್ಭೋಸ್ವರ್ಗ ಅಂತಕ್ಕಂಥ ಲೋಕತ್ರಯಗಳನ್ನು ಸೃಷ್ಟಿ ಮಾಡಿದ್ದಾನೆ. ಹೀಗೆ ಅನೇಕ ಸೃಷ್ಟಿ ಕಾರ್ಯಗಳನ್ನು ಕೂಡ ತಾವು ಹೇಳ್ತಾ ಇದ್ದಾರೆ. ಸತ್ಯಾಸ್ತ್ರಗಳನ್ನ ಸೃಷ್ಟಿ ಮಾಡಿದ್ದಾನೆ, ಗುಣತ್ರಯಗಳನ್ನ ಸೃಷ್ಟಿ ಮಾಡಿದ್ದಾನೆ. ಆಮೇಕ್ಷಿಕಿ, ದಂಡವಾರ್ಥ ಮೊದಲಾಗಿರ್ತಕ್ಕಂಥ ವಿದ್ಯೆಗಳನ್ನ ತಾನು ಸೃಷ್ಟಿ ಮಾಡಿದ್ದಾನೆ. ಈ ಎಲ್ಲ ವಿಚಾರಗಳನ್ನ ನಮಗಿದ್ರ ಆಚಾರ್ಯ ಹೆಚ್ಚು ವಿವರಣೆ ಕೊಡ್ಲಿಕ್ಕೆ ಸಮರ್ಥರು ವಸ್ತುತಃ. ಇಂಥ ಭಗವಂತ ಜನನ ಮರಣ ರಹಿತನಾಗಿದ್ದಾನೆ. ಹೀಗೆ ಅನೇಕ ಒಂದು ಲೋಕೋಪಕಾರವನ್ನು ಮಾಡತಕ್ಕಂಥ ಸ್ವಾಮಿ ಅನೇಕ ಇನ್ನೂ ವಸ್ತುಗಳನ್ನು ತಾನು ಸೃಷ್ಟಿ ಮಾಡಿದ್ದಾನೆ. ಏನೇನು ವಸ್ತುಗಳನ್ನ ಸೃಷ್ಟಿ ಮಾಡಿದ್ದಾನೋ ಅದು ವಿವರಣೆಯನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ವಿಶೇಷ ಏನು